ಓ ಎನ್ನ ನೆಚ್ಚಿನ ಸೋದರ ದುಶ್ಯಾಸನ, ಓ ಕರ್ಣ. ಶಿವ ಸರ್, ಒಂದು ಕ್ಷಣ ಅಲ್ಲೇ ದಂಗಾಗೋದ್ವಿ ಅಂತಾನೆ ಹೇಳ್ಬೋದು ನಾವು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು. ಇವತ್ತು ನಮ್ಮ ಜೊತೆಗೆ ಒಬ್ಬರು ಬಹುಮುಖ ಕಲಾವಿದರೇ ಇದ್ದಾರೆ ಅಂತಲೇ ಹೇಳ್ಬೋದು. ಇವರು ಮೇ ಬಿ ಸಿನಿಮಾ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ನಟನೆ, ಪ್ರತಿಯೊಂದು ಪ್ರಕಾರದಲ್ಲೂ, ಸಾಧಾರಣ ಸಂಗೀತ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಸಂಭಾಷಣೆಯನ್ನು ಬರೆಯೋದ್ರ ಮೂಲಕ ಆಗಿರ್ಬೋದು, ಸಾಕಷ್ಟು ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ಗುರುತಿಸಿಕೊಂಡವರು. ಸೊ ಇಟ್ಸ್ ನನ್ ಅದರ್ ದೆನ್ ಶ್ರೀಧರ್ ನಾಯ್ಕ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಖುಷಿ ಆಯ್ತು ನನಗೆ ಇಲ್ಲಿಗೆ ಬಂದು. ನಮಗೂ ಅಷ್ಟೇ ಖುಷಿ ಆಗಿದೆ ಸರ್. ಯಾಕೆಂತಂದ್ರೆ ನಿಮ್ಮ ಜರ್ನಿ ನೋಡಿದಾಗ ಆರಂಭದಲ್ಲಿ ರಂಗಭೂಮಿಯಲ್ಲಿ ಇರ್ತೀರಾ, ಆಮೇಲೆ ಸಿನಿಮಾ, ಕಿರುತೆರೆಗೆ ಬರ್ತೀರಾ, ಮತ್ತು ನಾಟಕ ಶಾಲೆಯನ್ನು ಆರಂಭಿಸ್ತೀರಾ, ಮಕ್ಕಳ ನಾಟಕಗಳನ್ನು ಮಾಡ್ತೀರಾ, ಬೊಂಬೆ ನಾಟಕಗಳನ್ನು ಮಾಡ್ತಿದ್ದೀರಾ, ನಿರ್ದೇಶನ ಆಗಿರ್ಬೋದು, ರಚನೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಸೊ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ನೀವು ಜೀವಿಸ್ತಿದ್ದೀರಾ ಅಂತಲೇ ಹೇಳ್ಬೋದು ಅನ್ಸುತ್ತೆ ಅಲ್ವಾ ಸರ್? ಬದುಕ್ತಿದ್ದೀರಾ. ಎಷ್ಟು ಖುಷಿ ಅನಿಸ್ತದೆ ಸರ್, ಒಬ್ಬ ಕಲಾವಿದ ಅಂತ ಅನ್ಸ್ಕೊಳ್ಳುವಂಥದ್ದು ಎಷ್ಟು ಖುಷಿ ಕೊಡ್ತಿದೆ? ಖುಷಿಗಿಂತ ಒಂದು ಸಮಾಧಾನ ಇದೆ. ಸಮಾಧಾನ, ತೃಪ್ತಿ ಇಲ್ಲ ನನಗೆ, ಒಂದು ಸಮಾಧಾನ ಇದೆ. ನಾನು ಇದರಲ್ಲಿ ಬದುಕು ಕಟ್ಕೊಂಡಿದ್ದೀನಲ್ಲ, ಒಂದು ಹೆಮ್ಮೆನೂ ಇದೆ ನನಗೆ. ಈಗ ನನ್ನ ಜೊತೆ ಇದ್ದ ಎಷ್ಟೋ ಗೆಳೆಯರೆಲ್ಲ ಆಗ್ಲಿಲ್ಲ ಅಂತ ಬಿಟ್ಟು ಹೋಗಿದ್ದಿದೆ. ಇದಲ್ಲಿ ಬದುಕೊಟ್ಕೊಳಕ್ ಆಗಲ್ಲ ನಂಗೆ. ಬಟ್ ನನಗೆ ಅಷ್ಟು ಧೈರ್ಯ ಕೊಟ್ಟನಲ್ಲ, ನಂಗೆ ಅಷ್ಟು ಧೈರ್ಯ ಇರ್ಲಿಲ್ಲ. ಈ ಧೈರ್ಯ ಕೊಟ್ಟಿದ್ದೆ ನಂಗೆ ರಂಗಭೂಮಿ. ಇದಕ್ಕೆ ಮುಂಚೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅಳೋದು, ನನ್ಗೆ ಅಳ್ಬುರ್ಕಾನೆ ಅಂತಾನೆ ಹೆಸರು ಇಟ್ಬಿಟ್ಟಿದ್ರು ನನಗೆ. ಕ್ಲಾಸಲ್ಲಿ ಟೀಚರ್ ಬೈದ್ರು ಅಳೋದು, ಸ್ಕೂಲಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಯಾರಾದ್ರು ಟೂ ಬಿಟ್ರು ಅಳೋದು, ನಿಜವಾಗ್ಲು. ಹಾಗಾಗಿ ಬೇಕು ಅಂತಾನೆ ಒಂದು ಗ್ರೂಪ್ ಮಾಡ್ಕೊಂಡು ಶ್ರೀಧರನ್ ಟೂ ಬಿಟ್ರು ಅಂತ ಹೇಳಿ ಟೂ ಬಿಟ್ಬಿಟ್ಟು ಹೋಗ್ಬಿಡೋರು. ಅದು ಕ್ಲೋ ಅಂತ ಹತ್ಕೊಂಡು ಕೂತ್ಕೊತಾ ಇದ್ದೆ. ನಾನು ಯಾವಾಗ ಒಂದಷ್ಟು ವರ್ಷ ಆದ್ಮೇಲೆ ಥಿಯೇಟರ್ ಅಂತ ಬಂದೋ ಅವಾಗ ನನ್ನ ಬದುಕನ್ನೇ ಚೇಂಜ್ ಮಾಡ್ಬಿಡ್ತು. ಅಂದ್ರೆ ನಾವು ಆಲೋಚನೆ ಮಾಡೋ ರೀತಿನೇ ಚೇಂಜ್ ಮಾಡ್ಬಿಡ್ತು. ನೀನ್ ಹೀಗೆ ಬದುಕಬಾರ್ದು ಅನ್ನೋದನ್ನ ಹೇಳ್ಕೊಟ್ಬಿಡತ್ತದು. ಒಂದು ಹೇಗೋ ಬದುಕ್ಬೋದು ಅಲ್ಲ, ಏನ್ ಇಲ್ಲದೆ ಹೋದ್ರು ಬದುಕ್ಬಹುದು. ಆ ಸಮಯದಲ್ಲಿ ರಂಗಭೂಮಿ ಅಟ್ರಾಕ್ಷನ್ ಆದದ್ದು ಹೇಗೆ ಅಂತ ಹೇಳಿ, ಅಂದ್ರೆ ಸಾಕಷ್ಟು ನಾಟಕಗಳನ್ನ ನೋಡ್ತಾ ಇದ್ರಾ, ಅಥವಾ ಯಾಕೆ ರಂಗಭೂಮಿಯಲ್ಲೇ ನನ್ನನ್ನು ನಾನು ಕಂಡ್ಕೊಳ್ಬೇಕು ಅಂತ ಅನಿಸ್ತು ನಿಮಗೆ ಅಂತ? ನಂಗೆ ಗೊತ್ತಿಲ್ಲ. ಸ್ಕೂಲ್ನಲ್ಲಿ ಡ್ರಾಮಾಗಳು ಮಾಡ್ತಾ ಇದ್ದೆ. ಡ್ಯಾನ್ಸ್ ನಂಗೆ ತುಂಬಾ ಇಂಟ್ರೆಸ್ಟು. ಆಗ ಮನೇಲಿ ನನಗೆ ಎನ್ಕರೇಜ್ಮೆಂಟ್ ಇರಲಿಲ್ಲ. ಹಾಗೂ ಕದ್ದು ಮುಚ್ಚಿ ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡಿದ್ದೆ. ಭಾರತೀಯ ವಿದ್ಯಾಭವನ ಇದರಲ್ಲಿ ಶಾಸ್ತ್ರೀಯ ಭರತನಾಟ್ಯ. ಅಲ್ಲೇನೆ MT ಸೆಲ್ವನಾರಾಯಣ್ ಸರ್ ಅವ್ರದ್ದು ಕರ್ನಾಟಕ ಸಂಗೀತನೂ ಕಲಿತಾ ಇದ್ದೆ. ಅಷ್ಟರೊಳಗೆ ನನ್ನ ಸೆಕೆಂಡ್ ಇಯರ್ PU ಮುಗ್ದಿತ್ತು. ಅದಕ್ಕೂ ಮುಂಚೆ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದು. ನಮ್ಮ ಅಪ್ಪನ ಹೋಟ್ಲ್ ಇತ್ತು, ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಆ ಹೋಟ್ಲ್ಗೆ ಒಂದಷ್ಟು ಕಲಾವಿದರು ಬರೋರು, ನಮಗ್ ಗೊತ್ತಿಲ್ಲ ಕಲಾವಿದ್ರು ಏನು ಅಂತ. ಬಟ್ ಅವಾಗ ಚಿತ್ರಮಂಜರಿ ಅಂತ ಬರ್ತಿತ್ತು. ಆಮೇಲೆ ಪ್ರತಿ ಶನಿವಾರ ಸಿನಿಮಾಗಳು ಬರ್ತಿತ್ತು, ಭಾನುವಾರ ಸಿನಿಮಾಗಳಾಗ್ತಿದ್ರು. ಅದ್ರಲ್ಲಿ ನೋಡಿದ ನೆನಪಿಗೆ ಓ ಇವ್ರು ಬರ್ತಿದ್ರಲ್ಲ ಅಂತ, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಹೋಗುವಾಗ ಟಿಪ್ಸ್ ಅಂತ ಕೊಡೋರು, 25 ಪೈಸಾ ಅಂತ ಕೊಡೋರು. ಶಿವರಾಮ್ ಸರ್ ಬರೋರು ನಮ್ಗೆ, ಉದಯ್ ಕುಮಾರ್ ಅವ್ರ ಮಗ ನಮ್ಮ ಇದಕ್ಕೆ ತುಂಬಾ ಆರ್ಟಿಸ್ಟ್ಗಳು ಬರೋರು ನಮ್ಮ ಮನೆ ಇಡ್ಲಿ ತಿನ್ನೋದಕ್ಕೆ ಬರ್ತಿದ್ರು. ಅದು ಇನ್ಸ್ಪೈರ್ಡ್ ಆಗಿರ್ಬೋದೇನೋ ಅಂತ ಅಷ್ಟೇ. ಆಮೇಲೆ ಎನ್ಕರೇಜ್ಮೆಂಟ್ ಬೇಕಲ್ವಾ, ನೀನ್ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಬೇಡ, ನಿನ್ ಗಾಡಿಗೆ ಒಂದು ಪ್ಲೇಟ್ ತೊಳಿ ಅಂತ ಹೇಳೋರು. ನಾಳೆ ಕಾಂಪಿಟೇಷನ್ಗೆ ಅಟೆಂಡ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬಾ ಕೆಲ್ಸಕ್ಕೆ ಬಾ ಅಂತ ಅಪ್ಪ ಕರ್ಕೊಂಡು ಹೋಗ್ತಿದ್ರು. ಅದೊಂದು ಅಷ್ಟು ವರ್ಷ ಇದು ಏನಿದು ನಾನ್ ಕಂಡ್ಕೋಬೇಕಾಗಿ ಬೇರೆ ಇದೆ, ಬಟ್ ಇವ್ರು ಏನೋ ಮಾಡಿಸ್ತಿದ್ದಾರೆ ಅಂತ ತಲೆಯಲ್ಲಿ ಆಗಿಂದಲೇ ಕೊರಿತಾ ಇತ್ತೇನೋ ಗೊತ್ತಿಲ್ಲ. ಹಾಗೆ ಡ್ಯಾನ್ಸ್ ಕ್ಲಾಸ್ ಸೇರ್ಕೊಂಡೆ, ಮ್ಯೂಸಿಕ್ ಕ್ಲಾಸ್ ಸೇರ್ಕೊಂಡೆ. ಅದರಿಂದ
ಹಿಂಗೆ ಒಂದ್ಸಲ ಪೇಪರಲ್ಲಿ ನೋಡಿದಾಗ ಒಂದು ನಾಟಕ ಶಾಲೆ ಬಗ್ಗೆ ಇತ್ತು, ಹೋಗೋಣ ಒಂದ್ಸಲ ಟ್ರೈ ಮಾಡ್ಬಿಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಸೊ ನಿಮ್ದೇ ಪ್ರಯತ್ನದಲ್ಲಿ ನಡೆದಿರೋ ನಂದೇ ಪ್ರಯತ್ನ, ಯಾರು ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ. ಹೋದೆ, ಅದು ಧೈರ್ಯ ಮಾಡಿ ಹೋದೆ. ಡ್ಯಾನ್ಸ್ ಬಂದ್ರೆ ಚಂದ ಆಕ್ಟ್ ಮಾಡ್ಬೋದಂತೆ ಅಂತ ನನ್ನ ತಲೆಯಲ್ಲಿ ಇತ್ತು. ಸುಳ್ಳು ಅದು, ಸುಳ್ಳು. ಡ್ಯಾನ್ಸೇ ಬೇರೆ, ನಮ್ಮ ಅಭಿನಯನೇ ಬೇರೆ. ಅಲ್ಲಿ ಹೋದಾಗ ನನ್ನ ಬಾಡಿ ಲ್ಯಾಂಗ್ವೇಜ್ ಬೇರೆ ಇತ್ತು. ಯಾಕಂದ್ರೆ ಒಂದು 6-7 ವರ್ಷ ಅಭ್ಯಾಸ ಮಾಡಿದ್ನಲ್ಲ, ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆ ಡ್ಯಾನ್ಸ್ ಅನ್ನೋದು ಒಂದು ಪವರ್ ಇದೆಲ್ಲ, ಇಡೀ ಬಾಡಿ ಚೇಂಜ್ ಮಾಡುತ್ತೆ. ಬೇರೆ ಯಾವುದು ನೀವು ಮಾಡಲ್ಲ. ಸಂಗೀತ ಮಾಡ್ಬೋದು, ಅಭಿನಯನೂ ಮಾಡುತ್ತೆ. ಆ ಥರ ಒಂದು ಚೇಂಜ್ ಮಾಡಿಬಿಟ್ಟಿತ್ತು. ಅಲ್ಲಿ ಹೋದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಡ್ಯಾನ್ಸ್ ಥರ ಇದೆ ಹಾಗೆ ಹೇಗೆ ಅಂದರು. ಆ ಒಂದು ಕಾರಣಕ್ಕೆ ಬಿಟ್ಬಿಟ್ಟೆ. ನನ್ನ ಆ ವಾಕಿಂಗ್ ಸ್ಟೈಲು, ನನ್ನ ಬಾಡಿ ಲ್ಯಾಂಗ್ವೇಜು, ಕೈ ಹಿಂಗೆ ಬರೋದು, ಆ ಥರದ್ದೆಲ್ಲ ತುಂಬ ಬರ್ತಾ ಇತ್ತು. ಹಾಗಾಗಿ ಬೇಡ, ಡ್ಯಾನ್ಸೇ ಬೇಡ ನನಗೆ ಅಂತ ಹೇಳಿ ಡಿಸೈಡ್ ಮಾಡಿ ಥಿಯೇಟರ್ಗೆ ಸೇರಿಕೊಂಡೆ. ಅಲ್ಲಿ ಅಡ್ಮಿಷನ್ ಆಯಿತು ನನಗೆ. ಅಲ್ಲಿ ಕಲಿತಾ 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 ತಿಳ್ಕೊಳ್ಳೋದಿದೆಯಲ್ವಾ, ಕಲಿಯೋದೇನಿರಲ್ಲ, ನಮ್ಮ ಅರಿವಿಗೆ ಏನು ಬರುತ್ತಲ್ಲ ಅದು ತುಂಬ ಮುಖ್ಯ ಆಗತ್ತೆ. ಹಾಗಾಗಿ ನಾನು ತಿಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಕಲ್ತಿದ್ದೇನೂ ಇಲ್ಲ. ಕಲ್ತಿದ್ದಂದ್ರೆ 2 ಅಷ್ಟೇ. ಕರೆಕ್ಟ್. ಇದೆಲ್ಲ ಸ್ವಬುದ್ಧಿಯಿಂದ ತಿಳ್ಕೊಂಡಿರುವಂಥದ್ದು. ಇದು ಬೈ ಎಕ್ಸ್ಪೀರಿಯನ್ಸ್, ಅನುಭವದಿಂದ. ಅನುಭವಕ್ಕೆ ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ. ನಾನು ಥಿಯೇಟರ್ ಕಲ್ತ್ಬಿಟ್ಟೆ, ಥಿಯೇಟರ್ ಮಾಡ್ಬಿಟ್ಟೆ. ನಿಮಗೆ ಮುಖ್ಯವಾಗಿ ರಂಗಭೂಮಿ ಕಲಿಸಿದಂತಹ ಒಂದು ಬಹುಮುಖ್ಯ ಪಾಠ ಅಂತಂದ್ರೆ ಏನು ಸರ್? ಯಾಕಂತಂದ್ರೆ ನೀವು ಆಗ್ಲೇ ಹೇಳಿದ್ರಿ, ಒಬ್ಬನ ಬದುಕನ್ನು ರೂಪಿಸುವಂತ ಶಕ್ತಿ ಇದೆ ಈ ರಂಗಭೂಮಿಗೆ ಅಂತ ಹೇಳಿ. ಸೊ ಪರ್ಸನಲಿ ನಿಮ್ಮನ್ನ ನೀವು ರೂಪಿಸ್ಕೊಳ್ಳಿಕ್ಕೋಸ್ಕರ ರಂಗಭೂಮಿ ಎಲ್ಲೋ ಸಹಕಾರಿ ಆಯ್ತು ಅಂತ ಅನ್ಸುತ್ತೆ ನಿಮ್ಮ ಮಾತು ಕೇಳಿದಾಗ. ಸೊ ನಿಮಗೆ ಕಲಿಸಿದಂತಹ ಪಾಠ ಆ ರಂಗಭೂಮಿ ಕ್ಷೇತ್ರ. ರಂಗಭೂಮಿ ಎಲ್ರೂ ದೂರ ಮಾಡಿದ್ರು ನೀನು ಬದುಕಬಹುದು ಅನ್ನೋದನ್ನ ಹೇಳ್ಕೊಡುತ್ತೆ. ಸಂಬಂಧಗಳು ಮುಖ್ಯ ಅಲ್ಲ ಅನ್ನೋದನ್ನು ಹೇಳ್ಕೊಡುತ್ತೆ. ಯಾರು ನಿನ್ ಜೊತೆ ಬರಲ್ಲ ಅನ್ನೋದು ಹೇಳ್ಕೊಡುತ್ತೆ. ಯಾರು ನಿನ್ ಜೊತೆ ಬರದೇ ಇದ್ದಾಗೂ ಬದುಕಬಹುದು ಅನ್ನೋದನ್ನ ಹೇಳ್ಕೊಡುತ್ತೆ. ನೀನ್ ಇಷ್ಟಿದ್ರು ಬದುಕ್ಬೋದು, ಇಷ್ಟಿದ್ರು ಬದುಕ್ಬೋದು, ದುಡ್ಡು ಇದ್ರು ಬದುಕ್ಬೋದು, ಇಲ್ಲದೇ ಇದ್ರು ಬದುಕ್ಬೋದು, ಊಟ ಇದ್ರು ಬದುಕ್ಬೋದು, ಊಟ ಇಲ್ಲದೇ ಇದ್ರು ಬದುಕ್ಬೋದು ಅನ್ನೋದು ಹೇಳ್ಕೊಟ್ಟಿದೆ ನನಗೆ. ಅಯ್ಯೋ ದುಡ್ಡಿಲ್ವಲ್ಲ ಅಂತ ಕೊರಗ್ತಾ ಡಿಪ್ರೆಷನ್, ಖಿನ್ನತೆಗೆ ಹೋಗೋದಿದೆಯಲ್ವಾ, ಅದರಿಂದ ದೂರ ಮಾಡ್ಬಿಡುತ್ತೆ. ಏನಾದ್ರೂ ಮಾಡ್ಬೋದು ನೀನು, ಏನಾದ್ರೂ ಮಾಡು. ನಾನು ರಂಗೋಲಿ ತುಂಬಾ ಚಂದ ಹಾಕ್ತೀನಿ, ನಮ್ಮ ಡಿಸೈನ್ಗಳು ತುಂಬಾ ಚಂದ ಮಾಡ್ತೀನಿ. ನಾನು ಅದರಲ್ಲಿ ನಾನು ಟೈಮ್ ಪಾಸ್ ಅಲ್ಲ, ಅದರಲ್ಲಿ ಕಂಡ್ಕೋತೀನಿ ನನ್ನ ಟೈಮ್ನ, ಅದ್ರಲ್ಲಿ ಕಂಡ್ಕೋತೀನಿ. ಅದು ಬಿಟ್ಟು ಏನು ಥಿಯೇಟರ್ ಬಗ್ಗೆನೇ ಏನು ಗೊತ್ತಿಲ್ಲದೆ ಇರೋರು ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿರ್ತಾರೆ, ಕೆಲಸ ಸಿಗಲ್ಲ, ಏನು ಮಾಡ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗದೆ ಸ್ಮೋಕಿಂಗ್ ಹೋಗ್ಬೋದು, ಡ್ರಿಂಕಿಂಗ್ ಹೋಗ್ಬೋದು, ಬೇರೆ ಏನೂ ಆಗ್ಬೋದು, ಆರೋಗ್ಯ ಕಳ್ಕೊಬೋದು. ಇಲ್ಲಿ ನಮ್ಗೆ ಸಾಧ್ಯನೇ ಇಲ್ಲ. ನೀನು ಇದು ಮಾಡ್ಬೋದಲ್ವಾ, ನೀನು ಇದು ಮಾಡ್ಬೋದಲ್ವಾ ಅಂತ ಥಿಯೇಟರು ಒಬ್ಬನ್ನ ಜೀವಂತವಾಗಿ ಇಟ್ಕೊಂಡಿರುತ್ತೆ, ಜೀವಂತವಾಗಿ ಇಡುತ್ತದು. ಹಾಗಾಗಿ ಯಾವಾಗ್ಲೂ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಆ ಉತ್ಸಾಹ ನಿಮ್ಮಲ್ಲಿ ಹಾಗಾದ್ರೆ ಬರ್ಲಿಕ್ಕೆ ಕಾರಣ ರಂಗಭೂಮಿ ಅಂತ ಆಯ್ತು. ರಂಗಭೂಮಿಯಲ್ಲಿ ಗುರುತಿಸಿಕೊಳ್ಳುವಿಕೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಯಾಕಂತಂದ್ರೆ ಅವಕಾಶಗಳು ನಮ್ಮಲ್ಲಿ ಹುಡ್ಕೊಂಡು ಬಂದಾಗ ಅದನ್ನ ನಾವು ಬಳಸ್ಕೊಳ್ಳುವಂತ ರೀತಿ ಇದೆಯಲ್ವಾ, ಸೊ ಎಲ್ಲೋ ನಮ್ಮನ್ನು ನಾವು ಕಂಡುಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ನೀವು ಇದ್ರ ಬಗ್ಗೆ ಏನ್ ಹೇಳ್ಬೋದು ಅಂತ? ಅವಕಾಶಗಳು ನಮ್ಗೆ ರಂಗಭೂಮಿ ಅಂತ ಬಂದಾಗ, ನಾಟಕ ಮಾಡ್ಬಿಟ್ರೆ ನಿಂಗೆ ಅವಕಾಶ ಸಿಗತ್ತೆ ಅಂತ ಒಂದು ದೊಡ್ಡ ಮಾತಿದೆ. ಈಗ ಯಾರೇ ಆಗ್ಲಿ ಸೀರಿಯಲ್ ಬಂದಿರ್ತಾರೆ, ನಾನೇ ಹೇಳಿದ್ದೀನಿ ಕೆಲವ್ರಿಗೆಲ್ಲ, ಹಕಾರ, ಶಕಾರ, ಲಕಾರ, ವಕಾರ ಅದೆಲ್ಲ ಅಪಭ್ರಂಶಗಳು ತುಂಬಾಗಳು ಬರ್ತಿರುತ್ತೆ. ನಂಗೆ ಸಿಟ್ಟದು, ನೀನು ಕನ್ನಡಿಗ ಆಗಿ ಕನ್ನಡ ಸರಿ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಹೋಗೋ ನಾಟಕ ಮಾಡ್ಕೊಂಡು ಬನ್ನಿ ಅಂತ. ಒಂದು ಒಳ್ಳೆ ಟೀಮಲ್ಲಿ ಒಳ್ಳೆ ಏನು ಹೇಳ್ತೀವಿ, ಒಬ್ಬ ಒಳ್ಳೆ ವ್ಯಕ್ತಿ ಕೈಯಲ್ಲಿ, ಅಂದರೆ ರಂಗಭೂಮಿನಲ್ಲಿ ಒಂದು ಚೆನ್ನಾಗಿ ತಿಳ್ಕೊಂಡಿರೋನು, ಚೆನ್ನಾಗಿ ನಾಟಕ ಹೇಳ್ಕೊಡೋನು ಅಂಥವ್ರ ಹತ್ರ ಇದ್ದು ಒಂದು 10 ನಾಟಕಗಳು ಮಾಡಿದಾಗ, ಅದಕ್ಕೆ ಶೋ ಇಟ್ಟಾಗ ಆ ಶೋ ನೋಡೋಕೆ ತುಂಬ ಜನ ಬರ್ತಾರೆ. ಶೋ ನೋಡೋಕ್ಕೆ ನಟರು ಬರ್ಬೋದು, ನಿರ್ದೇಶಕರು ಬರ್ಬೋದು, ಪ್ರೊಡ್ಯೂಸರ್ಸ್ ಬರ್ತಾರೆ. ಅದನ್ನ ಇನ್ವೈಟ್ ಮಾಡಿದಾಗ ಅಲ್ಲಿ ಅವಕಾಶಗಳು ಸಿಗತ್ತೆ. ಇವ್ರು ಯಾವುದೋ ಒಂದು ನಾಟಕ ಮಾಡಿಬಿಟ್ಟು ನನಗೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋ ಬದಲು ಒಂದಷ್ಟು ನಾಟಕ ಮಾಡಬೇಕು. ನಾನು ಹಂಗೆ ಆಗಿರೋದು. ಹಂಗ ಆದ ತಕ್ಷಣ ಅವಕಾಶಗಳು ಸಿಗತ್ತೆ ಅಂತ ಇಲ್ಲ, ಸಾಧ್ಯನೇ ಇಲ್ಲ. ನಮ್ಮ ನಾಟಕದಲ್ಲಾದ್ರೆ ಕಪ್ಪಗಿರೋರು, ಕುಳ್ಳಗಿರೋರು, ಡುಮ್ಮಗಿರೋರು, ಸಣ್ಣಗಿರೋರು, ನರಪೇದ್ಲ ಎಲ್ಲರೂ ಹೀರೋ ಆಗ್ಬೋದು. ಇಲ್ಲಿ ಸಿನಿಮಾನಲ್ಲಿ, ನಮ್ಮ ಸೀರಿಯಲ್ನಲ್ಲಿ ಹಂಗೆಲ್ಲ ಹೀರೋ ಆಗೋಕ್ಕಾಗಲ್ಲ. ಯಾಕಂದ್ರೆ ಅದು ವಿಜುವಲ್ ಮೀಡಿಯಾ ಆದ್ರೂ ಇದು ಸುಂದರವಾಗಿರೋದನ್ನ ನೋಡ್ಬೇಕು ಅಂತ ಬಯಸ್ತೀವಲ್ವಾ, ಅದು ನಮ್ಗೆ ಅವಕಾಶಗಳನ್ನ
ದೂರ ಮಾಡುತ್ತೆ, ಹತ್ರನೂ ಮಾಡುತ್ತೆ. ನಾನು ಕಂಡುಕೊಂಡಿರೋದು ಅದು. ನಾನು ಬಿಗಿನಿಂಗ್ ಬಂದಾಗ ನಾನು ಕರಡಿ ಮುಖ ನೋಡಿದಾಗ ಇಷ್ಟು ಸಣ್ಣ ಇದೆಯಲ್ಲೋ, ನಿಮಗೆ ಯಾರು ಅವಕಾಶ ಕೊಡ್ತಾರೋ ಅಂತ ನನ್ನ ಮೇಲೆ ನನಗೆ ಅದು ಕೀಳರಿಮೆ ಅಲ್ಲ. ನೀನು ಇಂಪ್ರೂವ್ ಆಗಬೇಕು. ನೀನು ಇಂಪ್ರೂವ್ ಆಗಬೇಕು ಅಂದರೆ ನಾನು ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಪರ್ಫೆಕ್ಷನ್ ಬರ್ತಾ ಇರುತ್ತೆ. ಅವಾಗ ಒಂದಿನ ನನಗೆ ಅನಿಸ್ತು ಆ ಅವಕಾಶ ಇವಾಗ ನಾನು ಹೋಗಿ ಕೇಳಬಹುದು ಅಂತ. ಕೇಳಕ್ ಮುಂಚೆ ಅವಕಾಶ ಬಂತು, ಅದು ಉಪಯೋಗ ಮಾಡಿಕೊಂಡೆ. ಉಪಯೋಗ ಮಾಡಿ ಒಂದಷ್ಟು ಸೀರಿಯಲ್ಗಳು ಮಾಡಿದೆ. ಸಮಾಧಾನ ಇದೆ, ತೃಪ್ತಿ ಇಲ್ಲ ಅಷ್ಟೆ. ಯಾಕೆಂತಂದ್ರೆ ಈ ಮಾತು ಕೇಳಿದೆ ಅಂತಂದ್ರೆ ಈಗ ರಂಗೋದ್ಯಮ ಅನ್ನುವಂಥದ್ದಾಗಿ ಕನ್ವರ್ಟ್ ಆಗಲಿಲ್ಲ ರಂಗಭೂಮಿ ಅನ್ನುವಂಥದ್ದು. ಯಾಕೆಂತಂದ್ರೆ ಎಲ್ಲೋ ತಮ್ಮನ್ನು ತಾವು ಹುಡ್ಕೊಳ್ಳಿಕ್ಕೋಸ್ಕರ ಅಥವಾ ನಮ್ಮ ರೆಕಗ್ನೈಸೇಷನ್ ಮಾಡಬೇಕು ಜನರು ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಡೆಯಲ್ಲಿ ವಾಲ್ತಿದ್ದಾರೆ ಏನೋ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಈ ಸಿನಿಮಾ ಕ್ಷೇತ್ರಕ್ಕೆ ಬರೋದಾಗಿರಲಿ, ಕಿರುತೆರೆಗೆ ಬರೋದಾಗಿರಲಿ, ಸೊ ಈ ಹಿನ್ನೆಲೆ ಏನು, ರಂಗಭೂಮಿಯವರು ಈ ಕ್ಷೇತ್ರಕ್ಕೆ ಮುಖ ಮಾಡಲಿಕ್ಕೆ ಕಾರಣ ಏನಾಗಿರ್ಬೋದು? ದುಡ್ಡು ಬೇಕಲ್ಲ, ದುಡ್ಡು ಒಂದು, ಹೆಸರು ಬೇಕು, ಸೆಲ್ಫಿ ಬೇಕು, ಫೇಮ್ ಬೇಕು, ಅದಕ್ಕೋಸ್ಕರನೇ ಬರ್ತಾರೆ. ಅದು ಸುಮ್ಮನೆ ಸಿಗತ್ತಾ ನಿಮಗೆ? ಹೆಸರು ಸುಮ್ಮನೆ ಸಿಗತ್ತಾ? ಇವಾಗ ನಾವು ಮಾಮೂಲಿ ಕೆಲ್ಸಕ್ಕೆ ಹೋದಾಗ ನಿಮ್ಗೆ ದುಡ್ಡು ಸಿಗತ್ತೆ ಅಷ್ಟೇ, ಹೆಸರು ಸಿಗತ್ತಾ? ಹೊರಗಡೆ ಹೋದಾಗ ಇಂಥ ಕಂಪ್ನಿ ಕೆಲಸ ಮಾಡ್ತಿದ್ದಾರೆ ಅಂತ ಬಂದು ಮಾತಾಡಿಸ್ತಾರ ನಿಮ್ಮನ್ನ? ಇಲ್ಲ, ಬರೀ ದುಡ್ಡು ಸಿಗ್ಬೋದು ಅಷ್ಟೇ. ಇಲ್ಲಿ ದುಡ್ಡು ಹೆಸರು ಎರಡೂ ಸಿಗತ್ತೆ. ಅದು ಸಿಗ್ಬೇಕು ಅಂದ್ರೆ ಈಸಿನಾ? ಕಷ್ಟ ಪಡ್ಬೇಕಾಗತ್ತಲ್ವ? ನಾಟಕದಲ್ಲಿ ನಮ್ಗೆ ಅದು ಸಿಗಲ್ಲ. ನಾಟಕದಲ್ಲಿ ಆಡಿಯನ್ಸ್ ಕಮ್ಮಿ ನಮಗೆ, ಸಿನಿಮಾ ಟಿವಿನಲ್ಲಿ ಜಾಸ್ತಿ ಇರುತ್ತೆ. ಒಂದು ಸೀರಿಯಲ್ ಮಾಡಿದಾಗ್ಲೂ ಆ ಚಾನಲ್ ನೋಡಿದ ವೀಕ್ಷಕರು ಮಾತ್ರ ನೀವು ಇಂಥ ಕಡೆ ಮಾಡಿದ್ರಲ್ವಾ. ಇವಾಗ ನಮ್ಮವರೇ ನಮ್ಮ ಕ್ಯಾಮ್ರಾಮನ್ ಸರ ಕೇಳಿದ್ರು, ನೀವು ಫಾರೂನಲ್ಲಿ ಮಾಡಿದ್ರಲ್ವಾ ಅಂತ. ಅವರು ಝೀನಲ್ಲಿ ನೋಡೋದ್ರಿಂದ ಹಂಗೆ ಗುರ್ತಿಸ್ತಾ ಹೋಗ್ತೀವಿ. ನಂಗೆ ಹಂಗಿರ್ಲಿಲ್ಲ, ನಂಗೆ ಗುರ್ತಿಸ್ಕೋಬೇಕು ಅನ್ನೋದು ಏನೂ ಇರಲಿಲ್ಲ. ಬಟ್ ಯಾವುದೋ ಒಂದು ಸೀರಿಯಲ್ ಸಿಕ್ಕಾಗ ತುಂಬ ಫ್ಯಾನ್ಸ್ಗಳು ಕ್ರಿಯೇಟ್ ಆಗಿ ಕೊನೆಯಲ್ಲಿ ಒಂದು ಸೀರಿಯಲ್ನಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಹೋದರೂ ಸೆಲ್ಫಿ ತಗೊಳ್ಳೋದು. ನನ್ನ ಸೆಲ್ಫಿ, ಹೀರೋಗಳಿದ್ದಾರೆ, ನನ್ನ ಸೆಲ್ಫಿ ತಗೋತಿದ್ದಾರಲ್ಲ, ಈ ಒಂದು ಕಾರಣಕ್ಕೆ ವಾಲ್ತಾ ಇದ್ದಾರೆ ಅಂತ ಅನಿಸುತ್ತೆ. ಒಂದೇ ಮೇಡಮ್, ನನ್ನ ಸ್ಟೂಡೆಂಟ್ಸ್ಗಳು ನಾನು ಅದೇ ಹೇಳೋದು, ಯಾಕೆ ಬಂದ್ರಿ ಕಲಿಯೋದಕ್ಕೆ? ನಟನೇ ಆಗಬೇಕು ಅಂತ ಯಾಕೆ ಬಂದ್ರಿ? ನೀವು ಲೈಟ್ ಮ್ಯಾನ್ ಆಗ್ಬೋದಲ್ಲ, ಲೈಟ್ ಆಫೀಸರ್ ಆಗ್ಬೋದಲ್ವ, ಮೇಕಪ್ ಆರ್ಟಿಸ್ಟ್ ಆಗ್ಬೋದಲ್ವ? ಸೊ ಅದು ಹೆಸರು ಬೇಗ ಬರುತ್ತೆ ಸರ್, ನಮಗೆ ಹೆಸರು ಬೇಗ ಗುರುತಿಸ್ತಾರೆ ಎಲ್ಲಾದರೂ ಹೋದಾಗ. ಅದು ಕಷ್ಟಪಡಬೇಕು, ಒಂದು ದಿವಸದಲ್ಲಿ 2 ದಿವಸದಲ್ಲಿ ಬರಲ್ಲ. ಹಾಗಾಗಿ ಅದನ್ನ ಬಿಟ್ಟು ಇಲ್ಲಿಗೆ ಬರ್ತಾರೆ. ಅಲ್ಲಿ ಕಷ್ಟಪಡಬೇಕು ಮ್ಯಾಮ್ ರಂಗಭೂಮಿಲಿ. ಕರೆಕ್ಟ್. ಪೇಜ್ಗಟ್ಟಲೆ ಲೈನ್ಸ್ಗಳು ಒಪ್ಪಿಸ್ಬೇಕು. 1 ಅವರ್ ಎಲ್ಲೋ ಸ್ವಂತ ಶೈಲಿ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಒಬ್ಬ ಕಲಾವಿದನಿಗೆ ಅವನದೇ ಆದಂತಹ ಒಂದು ಶೈಲಿ ಅನ್ನುವಂಥದ್ದು ಇರುತ್ತೆ. ಓಕೆ, ಈಗ ರಾಜ್ಕುಮಾರ್ ಅಂತ ಹೇಳಿ ಬಂದಾಗ ನಮಗೆ ಅವರ ಆ ಕೈಯ ಮೂಮೆಂಟ್ ಆಗಿರ್ಬೋದು, ಅವರೇ ಮಾತನಾಡುವಂಥ ರೀತಿ ಆಗಿರ್ಬೋದು, ಸೊ ಇಮಿಡಿಯೇಟ್ ಕನೆಕ್ಷನ್ ಸಿಗುತ್ತೆ ನಮಗೆ ಒಬ್ಬ ಕಲಾವಿದನ ಜೊತೆಗೆ. ನನ್ಗೆ ಅಷ್ಟು ಮುಖ್ಯ ಇಲ್ಲ ಅಂತ ಅನ್ಸುತ್ತೆ. ಅದನ್ನ ಸ್ಟೀರಿಯೋ ಟೈಪ್ ಅಂತ ಹೇಳ್ತೀನಿ ನನ್ನ ಇದ್ರೊಳಗೆ. ಇವಾಗ ರಾಜ್ಕುಮಾರಲ್ಲಿ ಆ ಸ್ಟೈಲ್ ಇಲ್ಲ ಅಂತ ನಾನು ಹೇಳೋದು. ಯಾಕಂದ್ರೆ ಅವ್ರು ಎಲ್ಲಾ ಪಾತ್ರದಲ್ಲೂ ಬೇರೆ ಬೇರೆಯ ಸ್ಟೈಲ್ಗಳನ್ನ ತೋರಿಸಿದ್ದಾರೆ. ಇವಾಗ ನಾನು ರಜನಿಕಾಂತ್ ತಗೊಂಡ್ರೆ, ವಿಷ್ಣು ಅಣ್ಣ ತಗೊಂಡ್ರೆ, ರವಿಚಂದ್ರನ್ ತಗೊಂಡ್ರೆ, ಎಲ್ಲದು ಯಾವುದೇ ಪಾತ್ರ ಆದ್ರೂ ಇದಿರತ್ತೆ. ಇದನ್ನ ಸ್ಟೀರಿಯೋ ಟೈಪ್ ಅಂತ. ಅವ್ರು ರಾಜ ಮಾಡಿದ್ರು ಹಿಂಗ್ ಅಂತಾರೆ ಅವರು. ನಾವ್ ಅಲ್ಲಿ ರಾಜನ್ ನೋಡಕ್ ಆಗಲ್ಲ, ವಿಷ್ಣುವರ್ಧನ್ ಅಂತ ನೋಡ್ತೀವಿ, ಅಲ್ಲಿ ಸ್ಟೈಲ್ ಇದೆ. ಬಟ್ ರಾಜ್ಕುಮಾರ್ ನೋಡಿದಾಗ ಒಬ್ರು ವಾಹನನೇ ಬೇರೆ ಅಂತ ಅನಿಸ್ತಾನೆ, ಅರ್ಜುನನೇ ಬೇರೆ ಅಂತ ಅನಿಸ್ತಾನೆ. ಅಲ್ಲಿ ಎಲ್ಲೂ ಅವ್ರ ಸ್ಟೈಲು ಬರಲ್ಲ ಅಲ್ಲಿ. ಆ ಸಿನಿಮಾನಲ್ಲಿ ಹೇಳಿದ ಅಮ್ಮ ಅನ್ನೋ ಉಚ್ಚಾರ ಈ ಸಿನಿಮಾನಲ್ಲಿ ಅಮ್ಮ ಅನ್ನೋದು ಬೇರೆ ತರನೇ ಕೇಳಿರುತ್ತೆ. ಆ ಸ್ಟೈಲ್ ಇಲ್ಲಿ ಇರಲ್ಲ, ಇಲ್ಲಿ ಒಂದೇ ತರ ಅಂತ ಅನ್ಸುತ್ತೆ. ಆಮೇಲೆ ದ್ವಾರಕೀಶ್ ಸರ್ ಇರ್ಬೋದು, ಒಂದ್ ಸ್ಟೈಲ್ ಇದೆ, ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಥಿಯೇಟರ್ನಲ್ಲಿ ಹಂಗಿರಲ್ಲ. ಒಂದೇ ಸ್ಟೈಲ್, ಒಂದೇ ಪಾತ್ರದನ್ನ ಇನ್ನೊಂದು ಪಾತ್ರ ಮಾಡಕ್ ಆಗಲ್ಲ ಅಲ್ಲಿ. ಅದು ನಾವೊಂದು ಪಾತ್ರ ಮಾಡಿದಾಗ 1 ಅವರ್ ಹೋದ್ ಪರಕಾಯ ಪ್ರವೇಶ ಅಂತ ದೊಡ್ಡ ವರ್ಡ್ ಅದು. ಪರಕಾಯ ಪ್ರವೇಶ ಆಗ್ಬಿಟ್ಟಿರ್ತೀವಿ, ನೆಕ್ಸ್ಟ್ ಅದೇ ತರದ ಇನ್ನೊಂದು ಪಾತ್ರ ನಾವು ಮಾಡ್ತೀವಿ, ಅದೇ ಸ್ಟೈಲ್ ಇದ್ರೆ ಜನ ಬೇಗ ಗುರ್ತಿಸ್ಬಿಡ್ತಾರೆ. ಹೋದ ನಾಟಕದಲ್ಲೂ ಹಂಗೆ ಇತ್ತು, ಬಾಡಿ ಲ್ಯಾಂಗ್ವೇಜ್ ಅಲ್ಲೂ ಅದೇ ಸ್ಟೈಲಲ್ಲಿ ಮಾಡ್ದ, ಈಗ ಅದೇ ಸ್ಟೈಲಲ್ಲಿ ಮಾಡಿದಾನೆ. ಸೊ ನಿಮ್ಮ ಪ್ರಕಾರ ಆಗಿದ್ರೆ ಆ ಸ್ವಂತ ಶೈಲಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಲ್ಲ ಅಂತ ಹೇಳಿ ಚೇಂಜ್ ಮಾಡಲೇಬೇಕು. ಈಗ ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಮಾಡಿದಾಗ ಒಪ್ಪೋದೇ ಇಲ್ಲ. ಕೆಲವ್ರಿಗೆ ಒಪ್ಕೊಂಡ್ಬಿಡ್ತಾರೆ, ಅದು ಫ್ಯಾನ್ಸ್ ಕ್ರಿಯೇಷನ್ ಆ ಥರ ಮಾಡ್ಕೊಂಡು ಒಪ್ಕೋಬೋದೇನೋ. ನನ್ಗೆ ಇಷ್ಟ ಆಗಲ್ಲ ಅದು. ಒಂದಲ್ಲಿ ಮಾಡಿದಾಗ ಇನ್ನೊಂದು ಮಾಡೋಕ್ಕೆ ಆಗಲ್ಲ. ಬಟ್ ಅನಿವಾರ್ಯಕ್ಕೆ ಒಪ್ಕೋಬೇಕಾಗತ್ತೆ. ಕಾಸ್ಟ್ಯೂಮ್
ಪ್ರಾಬ್ಲಮ್ ಇರೋದ್ರಿಂದ ಕೆಲವು ಕಡೆ ಒಪ್ಕೋಬೇಕಾಗುತ್ತೆ. ಇವಾಗ ನನ್ನ ಹತ್ರ ಒಂದು 10 ಜುಬ್ಬ ಇದೆ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದು ಯಾವುದೋ ಪಾತ್ರಕ್ಕೆ ಆ ಜುಬ್ಬ, ಇಲ್ಲೂ ಜುಬ್ಬ ಹಾಕಿರ್ತೀನಿ, ಅಲ್ಲೂ ಅದೇ ಜುಬ್ಬ ಹಾಕಿದ್ರೆ ಸೇಮ್ ಸ್ಟೈಲ್ ಆಗ್ಬಿಡುತ್ತಲ್ವಾ. ಅಲ್ಲಿ ನಾವು ಮಾತಾಡ್ತೀವಿ ಅವ್ರ ಹತ್ರ, ಶಾರ್ಟ್ ಕುರ್ತಾ ಹಾಕೊಳ್ತೀನಿ, ಅದು ಜೀನ್ಸ್ ಪ್ಯಾಂಟ್ ಹಾಕೊಳ್ತೀನಿ, ಇಲ್ಲ ಬಲೂನ್ ಪ್ಯಾಂಟ್ ಥರ ಒಂದು ಹಾಕೊಳ್ತೀನಿ. ಆ ಥರ ಚೇಂಜ್ ಮಾಡಿಕೊಂಡು ಬಾಡಿ ಲ್ಯಾಂಗ್ವೇಜಲ್ಲೂ ಚೇಂಜ್ ಮಾಡ್ಕೊಳ್ತೀವಿ. ಒಂದೊಂದು ಕನ್ನಡಕ ಹಾಕೊಳ್ತೀವಿ, ಇನ್ನೊಂದು ಕನ್ನಡಕ ಹಾಕೊಳ್ಳಲ್ಲ. ಆ ಥರದ್ದು ಒಂದು ಕ್ರಾಫ್ಟಿಂಗ್ ಚೇಂಜ್ ಮಾಡ್ಕೊಳ್ತೀವಿ. ನಮ್ಮನ್ನು ನಾವು ಬೇರೆ ಥರ ತೋರಿಸ್ಕೋಬೇಕಲ್ವಾ. ಈಗ ಜನ ಅದ್ರೊಳಗೂ ಹಂಗೆ ಕಾಣಿಸ್ತಾರೆ, ಇದ್ರಲ್ಲೂ ಹಂಗೆ ಕಾಣಿಸ್ತಾರೆ, ಇವರು ಅದನ್ನು ಅದೇ ಬಟ್ಟೆ, ಜನ ಅದೇ ನೋಡೋದು, ಬೇಗ ಕಂಡು ಹಿಡಿದ್ಬಿಡ್ತಾರೆ ಅವರು. ಹಾಗಾಗಿ ಸ್ವಂತ ಶೈಲಿ ಅಂತ ಬಂದು ಮಾಡೋಕ್ಕಾಗಲ್ಲ, ಜನಗಳಿಗಿಂತ ಕ್ಯಾಮರಾಗ ಮೋಸ ಮಾಡೋಕ್ಕಾಗಲ್ಲ. ಮತ್ತೆ ಎಲ್ಲೂ ರಂಗಭೂಮಿ ಕಲಾವಿದರಿಗೆ ಒಂದು ಅದು ಪ್ಲಸ್ ಪಾಯಿಂಟ್ ಅಂತಾನೆ ಅನ್ಸುತ್ತೆ. ಯಾಕೆಂತಂದ್ರೆ ಬೇರೆ ಬೇರೆ ಪಾತ್ರಗಳನ್ನ ತುಂಬಾ ಸುಲಭವಾಗಿ ಅವ್ರು ಮಾಡ್ತಾರೆ. ಸೊ ಏಜಿನ ಭಾರ ಹೊರದೆ ಅಥವಾ ಯಾವುದೇ ತರದ ಟೈಪಿನ ಪಾತ್ರಗಳಾದ್ರೂ ಕೂಡ ರಂಗಭೂಮಿ ಕಲಾವಿದರು ಸೊ ಕಿರುತೆರೆಯಲ್ಲಿ ಬಂದಾಗ ಅಥವಾ ಸಿನಿಮಾದಲ್ಲಿ ಬಂದಾಗ ಆ ಪಾತ್ರವನ್ನ ಜೀವಂತಿಸ್ತಾರೆ ಅಂತಾನೆ ಹೇಳ್ಬೋದಲ್ವಾ. ಅದರಿಂದನೇ ಇವತ್ತು ಕಲಾವಿದ್ರು ಬದುಕಕ್ಕೆ ಸಾಧ್ಯ ಆಗತ್ತೆ. ಅವನು 18 ವರ್ಷ ಇದ್ರೆ ಅವನು 40-45 ವರ್ಷದ ಪಾತ್ರ ಮಾಡ್ತಿರ್ತಾನೆ, ಅಪ್ಪನ ಪಾತ್ರ ಮಾಡ್ತಿರ್ತಾನೆ. 45 ವರ್ಷದ ಅಪ್ಪ ಏನು ಯೋಚನೆ ಮಾಡಬಹುದು ಅನ್ನೋದನ್ನ ಅವನ 18ನೇ ವಯಸ್ಸಲ್ಲಿ ಅವನಿಗೆ ಗೊತ್ತಾಗ್ಬಿಡತ್ತೆ. ಹಂಗಾಗಿ ಅವ್ನು 45 ವರ್ಷ ಆಗೋದ್ರೊಳಗೆ ಆ ಅನುಭವಗಳು ಬೇಡ ಅವನಿಗೆ, ಯಾಕಂದ್ರೆ ನಾಟಕನೇ ಕೊಟ್ಬಿಟ್ಟಿದೆ. ನಂಗೆ ಆ ಥರ ತುಂಬಾ ಆಗಿದೆ, ತುಂಬಾ ಆಗಿದೆ. ನಂಗೆ ಎಲ್ಲೋ ಒಂದ್ ಕಡೆ ಆದಾಗ ನಂಗೆಲ್ಲೋ ಆಗಿದೆ ಅಲ್ಲ ಮೊದಲೇ ಅಂತ ಅನ್ಸುತ್ತೆ ನಂಗೆ. ಅದು ತುಂಬಾ ಆಗಿದೆ ಅದು. ಹಾಗಾಗಿ ಏನೋ ಒಂದು ಕಷ್ಟ ಅಂತ ಬಂದಾಗ ಇದ್ರ ಬಗ್ಗೆ ನಾನು ಪಾತ್ರನೇ ಮಾಡ್ಬಿಟ್ಟಿದ್ದೀನಿ, ಅಲ್ಲೇ ನಂಗೆ ಉತ್ತರ ಸಿಕ್ಬಿಟ್ಟಿದೆ ಅಂತ ಹೇಳಿ ಇಲ್ಲಿ ಅಂದ್ರೆ ಇಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋ ಪರಿಸ್ಥಿತಿ ಬರಲ್ಲ ನಮ್ಗೆ. ನಡೆಯುತ್ತೆ ಅಂತ ಅನ್ಸ್ಬಿಡತ್ತೆ. ಇದೇ ನಾನು ಹೇಳಿ ಬದುಕು ಕಟ್ಕೊಡೋದು ಇದೇನೆ. ಈಗ ಯಾವುದೋ ಒಂದು ಹೆಂಡತಿ ಜೊತೆ ಜಗಳ ಆಗಿರ್ತೀವಿ, ದೊಡ್ಡ ಜಗಳ ಆಗಿರುತ್ತೆ, ನಾಟಕದಲ್ಲೂ ಜಗಳ ಆಗಿರುತ್ತೆ, ಅಲ್ಲಿ ಏನೋ ಉತ್ತರ ಕಂಡುಕೊಂಡಿರ್ತೀವಿ, ಅದಿಲ್ಲಿ ಹೇಳ್ಕೊಟ್ಬಿಡುತ್ತೆ, ಸಮಾಧಾನ ಮಾಡ್ಕೊಂಡು ಆಗಿದೆ ಅದು ಆಗಿದೆ ಅದು. ಇಲ್ಲಾಂದ್ರೆ ಅದು ನನ್ನ ಒಳಗಿನ ನಟ ನಮ್ಮನ್ನು ಎಚ್ಚರಿಸ್ತಿರ್ತಾನೆ. ಅಂದ್ರೆ ನನ್ನ ನಟನ ನಾನು ಒಪ್ಕೊಂಡ ಮೇಲೆ ಅದು ನಾನು ಎಚ್ಚರಿಸ್ತಿರುತ್ತೆ. ಓಕೆ ಸಾಕು ಸಾಕು ಅಂತ ಎಲ್ಲೋ ಒಂದು ಕಡೆ ಅದನ್ನೇನು ಹೇಳ್ತೀವಿ, ಸುಪ್ತ ಪ್ರಜ್ಞೆ ಮತ್ತೆ ಪ್ರಜ್ಞೆ ಅಂತ ಹೇಳ್ತೀವಿ, ಕಾನ್ಶಿಯಸ್ ಅನ್ಕಾನ್ಶಿಯಸ್ ಅಂತ. ಅದು ಸ್ಟಾನಿಸ್ಲಾವ್ಸ್ಕಿ ಹೇಳ್ತಾರಲ್ಲ, ಅದು ರಿಯಲ್ ಲೈಫಲ್ಲೂ ನಮ್ಗೆ ಆಗ್ಬಿಡತ್ತೆ. ಹಂಗನ್ಬಿಟ್ಟು ನಾಗವಲ್ಲಿ ಗಂಗಾ ಆ ಥರ ಅಲ್ಲ, ಸ್ಪಿಟ್ ಪರ್ಸನಾಲಿಟಿ ಅಲ್ಲ, ಇಲ್ಲಿ ನಮ್ಗೆ ಹೇಳ್ಕೊಟ್ಬಿಡತ್ತೆ ಅದು. ಪ್ರತಿ ಒಂದು ಅಷ್ಟೇನೆ, ಪ್ರತಿ ಒಂದು. ಈಗ ನೀವು ಹೇಳಿದಾಗ ಶೈಲಿ ಅಂತ ಬಂದಾಗ ರಂಗಭೂಮಿಲಿ ಅದು ಒಪ್ಕೊಳ್ಳಲ್ಲ. ಓಕೆ ನಡೆಯುತ್ತೆ. ಸೀರಿಯಲ್ ಅಂತ ಬಂದಾಗ ಅದು ಒಪ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಒಂದ್ ಸೀರಿಯಲ್ನ ನೀನು ಅಮ್ಮವ್ರ ಗಂಡ ಅಂತ ಮಾಡ್ಬಿಟ್ರೆ ಆ ಸ್ಟೈಲಲ್ಲಿ ನೀವು ಎಲ್ಲಾ ಸೀರಿಯಲ್ಲು ಅಮ್ಮವ್ರ ಗಂಡನೇ ಆಗ್ಬೇಕು. ನನ್ನ ಪರಿಸ್ಥಿತಿ ಅದೇ ಆಗಿರೋದು. ಆಮೇಲೆ ನೋಡೋದಕ್ಕೆ ಸಾಫ್ಟ್ ಫೇಸ್ ಇದೆ, ಒಳಗಡೆನೆ ಏನೋ ಗುಮನ್ಗುಸ್ಕ ತರ ಇರ್ತಾನೆ ಇವನು ಅನ್ನೋ ತರ ಪಾತ್ರಗಳನ್ನ ಕರೀತಾರೆ ನನಗೆ. ತುಂಬಾ ರ್ಯಾಶ್ ಪಾತ್ರ ಆಗಲ್ಲ ನನಗೆ ಆ ತರ. ಇವತ್ತವರೆಗೂ ಮಾಡ್ಕೊಂಬಂದ್ರೆ 37 ಸೀರಿಯಲ್ ನಲ್ಲೂ ಆಲ್ಮೋಸ್ಟ್ 30 ಸೀರಿಯಲ್ ಅಮ್ಮವ್ರ ಗಂಡನೇ ನಾನು ಆಗಿರೋದು. ಈಗ ಮೊನ್ನೆ ಮುಗಿದ ಪಾರು ನಾನು ಅಮ್ಮವ್ರ ಗಂಡನೇ ಆಗಿರೋದು. ಸೊ ಪಾತ್ರಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅಂತ ಹೇಳ್ಕೊಳಂತ. ಅಂದ್ರೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ, ಫಿಕ್ಸ್ ಆ ಶೈಲಿನ ಫಿಕ್ಸ್ ಮಾಡಿರ್ತಾರೆ. ಮತ್ತೆ ನಾಟಕದಲ್ಲಿ ಹಂಗಾಗಲ್ಲ. ಇವರು ಮ್ಯಾಕ್ಬೆತ್ ಮಾಡಿದಾರಲ್ವಾ, ನೆಕ್ಸ್ಟ್ ಇಡಿಪಸ್ ಮಾಡಿಸ್ಬೋದು ಇವ್ರ ಕೈನಲ್ಲಿ ಅಂತ ಹೇಳಿ ಮಾಡಿಸ್ತಾರೆ. ನೆಕ್ಸ್ಟ್ ಒತ್ತಲು ಮಾಡ್ಬೋದು. ಅಂದ್ರೆ ಆ ತಾಕತ್ತಿದೆ ಇವನ್ಗೆ ಅಂತ. ಇಲ್ಲಿ ಹಂಗಲ್ಲ, ತುಂಬಾ ದೊಡ್ಡ ಪಾತ್ರ ಆಗಲ್ಲ ರೀ ಇವ್ರಿಗೆ, ಜನಗಳು ಒಪ್ಪಲ್ಲ. ಆಮೇಲೆ ಇವನು ಆ ಸೀರಿಯಲ್ ನಲ್ಲಿ ಅಪ್ಪನ ಪಾತ್ರ ಮಾಡಿದಾನೆ, ಇಲ್ಲಿ ಭಾವನ ಪಾತ್ರ, ಇವು ಹೀರೋಯಿನ್ ಅಪ್ಪ ಮಾಡಿದವ್ರು ಅವರು. ನಿಮಗೆ ಪರ್ಸನಲಿ ಯಾವ ಪಾತ್ರ ತುಂಬಾ ಆಪ್ತ ಅನ್ಸುತ್ತೆ ಸರ್? ಯಾವ ಪಾತ್ರಗಳು ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ? ನಂಗೆ ಸ್ವಲ್ಪ ಮೆಚ್ಯೂರ್ಡ್ ಆಗಿರೋ ಪಾತ್ರಗಳು. ನಂಗೆ ಅಪ್ಪ, ಚಿಕ್ಕಪ್ಪ ಇಂಥ ಸ್ವಲ್ಪ ಮಕ್ಕಳಿಗೆ ಏನಾದ್ರೂ ಹೇಳುವಂಥದ್ದು, ಅಡ್ಡದಾರಿಗೆ ಹೋಗ್ತಾ ಇದ್ರೆ ಆ ಥರದ್ದು ಅದು. ಹೀರೋಯಿನ್ ಅಪ್ಪ ಅಂದ್ರೆ ನನ್ ಸಿಕ್ಕಾಪಟ್ಟೆ ಇರುತ್ತೆ. ಹೀರೋ ಅಪ್ಪಗಳಿಗೆ ಅಷ್ಟೊಂದು ಇರಲ್ಲ, ಅದು ಅಲ್ಲಿ ನಡೆದೋಗುತ್ತೆ. ಬಟ್ ಹೀರೋಯಿನ್ ಅಪ್ಪಗಳಿಗೆ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮದುವೆ ಆದ್ಮೇಲೆ ಮುಗೀತು, ಗಂಡನ ಮನೆಗೆ ಹೋದ್ಮೇಲೆ ಹೀರೋ ಕಾನ್ಸೆಪ್ಟೇ ನಡೆಯುತ್ತೆ. ಇಲ್ಲಿ ಅವ್ರು ಸರಿ ಇಲ್ಲ ಅಂದ್ರೆ ಏನೋ ಬಂದು ಅಪ್ಪನ ಹತ್ರ ಅಪ್ಪ ಅಪ್ಪ ಅಂತ ಕೇಳುವಂಥದ್ದಿರುತ್ತೆ. ಬಟ್ ನಂಗೆ
ಹೀರೋಯಿನ್ ಅಪ್ಪನ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ. ಒಂದೇ ಅಂತಲ್ಲ, ಅದು ತುಂಬಾ ಇಷ್ಟ. ಬಟ್ ಬೇರೆ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ನಾನು. ಸೊ ಇನ್ನೊಂದು ನಾನು ಮುಖ್ಯವಾಗಿ ಕೇಳಲೇಬೇಕು ಸರ್, ನಿರ್ದೇಶನದ ದಾರಿ. ಸೊ ನೀವೇ ಹೇಳಿದ್ರೆ ಆರಂಭದಲ್ಲಿ ನಾಟಕಕ್ಕೆ ನನಗೆ ಗುರುಗಳು ಅಂತ ಹೇಳಿ ಸಿಕ್ಕಿರ್ಲಿಲ್ಲ, ನೀವೇ ಹುಡ್ಕೊಂಡು ಹೋಗಿರೋ ಫೀಲ್ಡ್ ಆಗಿತ್ತು ಅಂತ ಹೇಳಿ. ಸೊ ಈಗ ನೀವು ಗುರುವಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ರಂಗಭೂಮಿಯ ಪಾಠಗಳನ್ನು ಮಾಡ್ತಾ ಇದ್ದೀರಾ. ಗುರು ಅನ್ನೋದಕ್ಕಿಂತ ನನಗೆ ಆ ಸಾಮರ್ಥ್ಯ ಇದೆ. ಗುರು ಸಾಮರ್ಥ್ಯ ಅಲ್ಲ, ಆ ಕೆಪಾಸಿಟಿ ಇದೆ. ನಾನು ಆಕ್ಟಿಂಗ್ ಹೇಳಿ ಕೊಡಬಲ್ಲೆ. ನಾನು ನನ್ನ ವಿದ್ಯಾರ್ಥಿಗಳಿಗೆ ಏನೇನು ಪ್ರಶ್ನೆ ಇದೆ ಅಭಿನಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನನ್ನ ಹತ್ರ ಇದೆ. ಯಾಕಂದ್ರೆ ನಾನು 17 ವರ್ಷ 18 ವರ್ಷದಿಂದ ಅದೇ ಫೀಲ್ಡಲ್ಲಿ ಟೀಚಿಂಗ್ ಫೀಲ್ಡಲ್ಲಿ ಬಂದಿರೋದ್ರಿಂದ ಗುರು ಸ್ಥಾನ ಅಂತ ತಗೊಳ್ಳಲ್ಲ. ನನಗೆ ಫುಲ್ ನನ್ನ ಫ್ರೆಂಡ್ಸ್ ಥರನೇ ಇಟ್ಕೊಳ್ತೀನಿ ನಾನು. ಬಟ್ ಎಲ್ಲದಕ್ಕೂ ಉತ್ತರ ನನ್ನ ಹತ್ರ ಇದೆ. ಹಂಗ ಖುಷಿ ಆಗತ್ತೆ ನನಗೆ. ಅದು ಹೇಗೆ ಪರ್ಸನಲಿ ನಿಭಾಯಿಸ್ತೀರಾ ಅಂತ ಹೇಳಿ, ಯಾಕೆಂದ್ರೆ ಪುಟ್ ಮಕ್ಕಳಿಂದ ಹಿಡಿದು ಸೊ ಎಲ್ಲಾ ತರದ ಮಕ್ಕಳುಗಳು ಕೂಡ ನಿಮ್ಮ ತರಗತಿಗೆ ಬರ್ತಾರೆ ಅಂತ. ಸೊ ಅವರನ್ನ ಸಂಬಳಿಸೋದಿದೆಯಲ್ಲ, ಯಾಕೆಂತಂದ್ರೆ ಆಗ ತಾನೇ ಹುಟ್ಟಿರೋ ಒಂದು ಪುಟ್ಟ ಜೀವಗಳದು. ಕನಸು ಅನ್ನುವಂಥದ್ದು ಏನು ಅಂತಾನೆ ಗೊತ್ತಿರದಂತಹ ಪ್ರಾಯ ಅದು. ಸೊ ಅವುಗಳಲ್ಲಿ ಈ ಒಂದು ಪ್ರೀತಿ, ರಂಗಭೂಮಿ ಪ್ರೀತಿ ಆಗಿರ್ಬೋದು, ಅಭಿನಯದ ಪ್ರೀತಿ ಆಗಿರ್ಬೋದು, ಬಿತ್ತುವಂತ ಮೊದಲ ಪ್ರಯತ್ನ ನೀವೇ ಮಾಡಿರ್ತೀರಿ ಅನ್ಸುತ್ತೆ. ಸೊ ಆ ಪ್ರಯತ್ನ ಹೇಗಿರುತ್ತೆ ಅಂತ ಹೇಳಿ. M1 M2 M3 ಮಾಂಟೆಸರಿ 1 ಮಾಂಟೆಸರಿ 2 ಅಂತ ಇರುತ್ತಲ್ಲ. ಮಾಂಟೆಸರಿ 1 ಅಂದ್ರೆ ನಿಮಗೆ 3 ವರ್ಷದ ಮಕ್ಕಳು ಇರ್ತಾರೆ. ನಂಗೆ 40 ಜನ ಮಕ್ಕಳು ಕೊಟ್ಬಿಡೋರು ಸ್ಕೂಲ್ನಲ್ಲಿ. ನಂಗೆ ತುಂಬಾ ಇಷ್ಟ. ಏನೇನೋ ಚೇಷ್ಟೆ ಮಾಡ್ತಿರ್ತಾವ ಅವು. ನಾವು ಅವ್ರ ಕಡೆ ನಮ್ಮನ್ನ ಅಟ್ರಾಕ್ಟ್ ಮಾಡೋ ತರ ಮಾಡ್ಕೋಬೇಕು ಅಂದ್ರೆ ನಾನು ಅವ್ರಿಗಿಂತ ಜಾಸ್ತಿ ಚೇಷ್ಟೆ ಮಾಡ್ಬೇಕು. ಕರೆಕ್ಟ್. ಕಥೆನ ಶುರು ಮಾಡೋಣ. ಅವ್ರಕ್ಕಿಂತ ಜಾಸ್ತಿ ಚೇಷ್ಟೆ ಮಾಡಿದ್ರೆ ಯಾವ್ದು ನಮ್ಮ ಥರನೇ ಒಂದು ಇದೆಯಲ್ಲ ಅಂತೇಳಿ ನೋಡ್ತಾರ ಅವ್ರು. ಹಂಗಾಗಿ ಮಕ್ಕಳ ಜೊತೆ ಇದ್ದಾಗ ನಾನು ಮಕ್ಕಳಿಗಿಂತ ಮಕ್ಕಳಾಗೋಗ್ಬಿಡ್ತೀನಿ. ಅವ್ರ ಥರನೇ ಕೋತಿ ಥರ ಸೌಂಡ್ ಮಾಡೋದು, ಕೋತಿ ಥರ ಬಾಡಿ ಲ್ಯಾಂಗ್ವೇಜ್ ಮಾಡೋದು, ಆ ಥರದ್ದೆಲ್ಲ ಮಾಡಿದಾಗ ಹಿಂಗೆ ನೋಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಅಂದ್ರೆ ಅವ್ರು ಆ ಮಕ್ಕಳಿಗೆ ಬೇರೆ ಭಾವನೆಗಳು ಏನೂ ಇಲ್ಲ. ಇವ್ರು ದೊಡ್ಡವರು ಇವ್ರು ಚಿಕ್ಕವರು ಅನ್ನೋದು ಏನು. ನಾವು ಬಿತ್ತುತ್ತಾ ಹೋಗ್ತೀವಿ, ಅಯ್ಯೋ ಅಪ್ಪ ಅವರು ಕೊಡು ಅಮ್ಮಗ ಏನೋ ಹೇಳ್ತಾ ಹೋಗ್ತೀವಿ ನಾವು. ಅವ್ರಿಗೆ ಆ ಟೈಮಲ್ಲಿ ಏನೂ ಇರಲ್ಲ. ಇವರು ನಮ್ಮ ಥರನೇ ಆಡ್ತಾರಲ್ವ ಅಂತೇಳಿ ಮಕ್ಕಳಾದಾಗ ಹೇಳ್ಕೊಡಕ್ ನಂಗೆ ಅನುಕೂಲ ಆಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ M1 M2 M3 3.5 ವರ್ಷದ ಮಗು 25 ರೈಮ್ ಹೇಳ್ತಿತ್ತು ನಾನು ಹೇಳ್ಕೊಟ್ಟಾಗ. 25 ರೈಮ್ಸ್ ಅಂದ್ರೆ ನಾನು ಖುಷಿಯಾಗಿ ಹೇಳ್ಕೊಡ್ತೀನಿ ಆ ಮಕ್ಳ ಜೊತೆ. ಇಡೀ ಬಾಡಿ ಒದ್ದೆ ಆಗ್ಬಿಡೋದು ನನಗೆ. 8 hours ತಗೊಳ್ತಿದ್ದೆ. ಅಷ್ಟು ಖುಷಿಯಿಂದ ತಗೊಳ್ತಿದ್ದೆ ಕ್ಲಾಸ್ನ. ನಾನ್ ಬಂದ್ರೆ ಶ್ರೀಧರ್ ಸರ್ ಅಂತ ಬೇರೆಯವ್ರಿಗೆಲ್ಲ ಇರುತ್ತಲ್ವಾ, ಸ್ಕೂಲ್ ಅಂದ್ಮೇಲೆಲ್ಲ ಇರುತ್ತಲ್ಲ. ಸರ್ ನೀವು ಆ ಕಡೆಯಿಂದ ಬನ್ನಿ, ನೀವು ಕ್ಲಾಸ್ ಮುಂದೆ ಓಡಾಡಬೇಡಿ. ರಿಸ್ಟ್ರಿಕ್ಟ್ ಮಾಡೋರು ನನಗೆ. ನೀವು ಕ್ಲಾಸ್ ಮುಂದೆ ಓಡಾಡಬೇಡಿ, ಎಲ್ಲ ನೀವು ಬಂದ್ರೆ ಕ್ಲಾಸ್ ನಡೀತಿದ್ರು ಶ್ರೀಧರ್ ಸರ್ ಅಂತ ಕ್ಲಾಸ್ ರೂಮ್ ಇಂದ ಕೂಗ್ತಾರೆ ಅಂತ. ಆ ಒಂದು ಕಾರಣಕ್ಕೆ ಬಿಡ್ಬೇಕಾಗಿ ಬಂತು ನಂಗೆ. ಬೇರೆಯವ್ರ ಎನ್ಕರೇಜ್ಮೆಂಟ್ ಇಲ್ಲದೆ ಬಿಟ್ಬಿಟ್ಟೆ ನಾನು. ಮ್ಯಾನೇಜ್ಮೆಂಟ್ ಎನ್ಕರೇಜ್ಮೆಂಟ್ ಇರುತ್ತೆ, ಬಟ್ ಬೇರೆಯವ್ರದ್ದು ಹೇಳ್ಕೊಡೋಕಿದ್ರು ನೋಡಿ ನಮ್ಗೆ ಅವಕಾಶಗಳು ಕಮ್ಮಿ. ಹಿಂಗ್ ಅವಕಾಶಗಳು ರಂಗಭೂಮಿ ಕಡೆ ಕಳ್ಕೊಳ್ತಾ ಹೋಗ್ತೀವಿ. ನಮ್ದು ಆಲೋಚನೆ ಬೇರೆ ಇರುತ್ತೆ. ಮಕ್ಕಳನ್ನ ಜಾಗೃತಿ ಕಡೆ ಹೋಗೋದು, ಬದಲಾವಣೆ ಕಡೆ ತರೋದು ಅಂತ. ಇವಾಗ ಎಲ್ಲಿರೋದು ಸಿನಿಮಾ ಹಾಡಲ್ಲಿ ಒಂದು ಡ್ಯಾನ್ಸ್ ಮಾಡಿಸ್ಬಿಡೋದು. ಅದರಿಂದ ಏನ್ ನನಗೆ ಗೊತ್ತಿಲ್ಲಪ್ಪ, ಏನು ಅಂತಾನೆ ಗೊತ್ತಿಲ್ಲ. ಏನೋ ಒಂದು ಕಥೆನಲ್ಲಿ ಏನೋ ಒಂದು ಮಾಡಿಸ್ಬೋದು, ಯಾವುದೋ ಒಂದು ಟಾಪಿಕ್ ಇಟ್ಕೊಂಡು ಮಾಡಿಸ್ಬೋದು. ಎಲ್ಲಾ ಸಿನಿಮಾ ಹಾಡುಗಳೇ ಒಂದು ಶುರು ಮಾಡ್ಬಿಟ್ರು, ನನ್ನ ಎದುರುಗಡೆ ಮಾಡ್ಸೋಕೆ ಶುರು ಮಾಡಿದ್ರು. ಅವಮಾನ ಅಲ್ವಾ? ಶ್ರೀಧರಂಗೆ ಅವಮಾನ ಆದ್ರೆ ತಡ್ಕೋಬಹುದು, ಬಟ್ ನನ್ನ ಆತ್ಮ ಸಾಕ್ಷಿಗೆ ಅವಮಾನ ಅಂತ ಆದ್ರೆ ಬೇಡ ಅಂತ ಹೇಳಿ ಎಷ್ಟೋ ಕಡೆ ಬಿಟ್ಬಿಟ್ಟೆ. ಈಗ ನಾನೇ ಹೋಗಿ ಮಕ್ಕಳನ್ನ ಪಾರ್ಕಿಗೆ ಹೋಗ್ತೀನಿ. ಪಾರ್ಕಿಗೆ ಹೋಗಿ ಅಲ್ಲೇ ಜೋಕರ್ ಕಾಸ್ಟ್ಯೂಮ್ ಹಾಕೊಳ್ತೀನಿ. ಅಲ್ಲೇ ಹಾಕೊಂಡು ಅಲ್ಲೇ ಮೈಕೆಲ್ಲ ಇರುತ್ತೆ, ಮ್ಯೂಸಿಕ್ ಎಲ್ಲ ಹಾಕೊಂಡು ಎಲ್ರಿಗೂ ಹೇಳ್ತೀನಿ ಯಾರ್ಯಾರು ರೈಮ್ಸ್ ಬರುತ್ತೆ ಹಾಡಿ ಅಂತ. ಕನ್ನಡ ರೈಮ್ಸ್, ಹಿಂದಿ ರೈಮ್ಸ್, ನನ್ಗೆ 150 ಮೇಲ್ ರೈಮ್ಸ್ ಬರುತ್ತೆ. ಎಲ್ರ ಜೊತೆ ಹಾಡ್ತೀನಿ, ಎಂಜಾಯ್ ಮಾಡ್ತೀನಿ. ಒಂದು ಮೈಮ್ ಮಾಡ್ತೀನಿ. ಒಂದು ಮೈಮ್ ಮಾಡಿ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಒಂದು ಚಿಕ್ಕದು ಒಂದು 3 minutes ಒಂದು ಮೈಮ್ ತರ ಮಾಡ್ತೀನಿ. ಅದು ತುಂಬಾ ಒಳ್ಳೆ ಕಾನ್ಸೆಪ್ಟ್. ಅದು ನಾನು ಬರ್ತೀನಿ, ಆ ಮ್ಯೂಸಿಕ್ ಅಲ್ಲಿ ನಡೀತಿರುತ್ತೆ, ಬ್ಯಾಗಿಂದ ಏನೋ ಹಿಂಗ್ ತೆಗಿತೀನಿ, ಹಿಂಗ್ ತೆಗೆದು ಹಿಂಗ್ ತೋರಿಸ್ತೀನಿ. ಅದು ಬೇಡ ಅಂತ ಹೇಳ್ತಾರೆ. ಇದು ಚೆನ್ನಾಗಿದೆ ತಗೊಳ್ಳಿ, ಬಾಲ್ ಆಟ ಆಡ್ಬೋದು, ಸ್ಕಿಪ್ ಆಟ ಆಡ್ಬೋದು, ಬುಗುರಿ ಆಟ ಆಡ್ಬೋದು. ಆಮೇಲೆ ನಾವೆಲ್ಲ ಆಡ್ತಿದ್ದು
ಟಯರು ಅದೆಲ್ಲ ಒಂದು ಚಿಕ್ಕ ಚಿಕ್ಕದಿರುತ್ತೆ, ಎಲ್ಲ ತೆಗೆದು ನಿಂಗೆ ತೋರಿಸ್ತೀನಿ. ಹಾವು ಏಣಿ ಆಟ ಎಲ್ಲ ಆಟ ತೋರಿಸ್ತೀನಿ ಅವ್ರಿಗೆ, ಗೋಲಿ ತೋರಿಸ್ತೀನಿ. ಯಾವುದು ಬೇಡ ಅನ್ನೋ ಥರ ನಾನೇ ರಿಯಾಕ್ಟ್ ಮಾಡಿಕೊಂಡು ಏನು ಬೇಕು ಇವ್ರಿಗೆ ಅಂತೆಲ್ಲ ಯೋಚನೆ ಮಾಡಿ ಕೊನೆಯಲ್ಲಿ ಬ್ಯಾಗ್ ಒಳಗಡೆಯಿಂದ ಮೊಬೈಲ್ ಹಿಂಗೆ ತೆಗಿತೀನಿ. ಬೇಕಾ ನಿಮಗೆ ಅಂತ ಕೇಳ್ತೀನಿ. ಇದೇ ಬೇಕು ಅಲ್ವಾ ನಿಮಗೆ, ನಾನು ಕೊಡಲ್ಲ ಅಂಥೇಳಿ ಬ್ಯಾಗಲ್ಲಿ ಇಟ್ಕೊಂಡು ಅದಕ್ಕೊಂದು ಚಿಕ್ಕ ಸಿಚುಯೇಷನ್. ಇದರಿಂದ ನನ್ನ ಮಗನ ಹೆಂಗೆ ಕಳ್ಕೊಂಡೆ ನಾನು ಅನ್ನೋದನ್ನು ಒಂದು ಕತೆ ಹೇಳ್ಬಿಟ್ಟು ಅಪ್ಪ ಅಮ್ಮಂದ್ರೆ ಎಚ್ಚರವಾಗಿರ್ಬೇಕು. ಕೊಡೋದು ಕೊಟ್ಬಿಡ್ತೀವಿ, ಅದು 90% 99% ಆದಮೇಲೆ 1% ಇದ್ದಾಗ ಅದನ್ನು ಕಿತ್ಕೊಂಡಾಗ ಕೊಡಲ್ಲ. ಅವು ಹೆಂಗೆ ಕೊಡ್ತವೆ 1%? ಅದು ಅದರೊಳಗೆ ಮುಳುಗೋಗ್ಬಿಟ್ಟಿರ್ತಾರೆ. ದಯವಿಟ್ಟು ನಿಮ್ಗೆ ಕೇಳ್ಕೊಳ್ಳೋದಷ್ಟೇ, ಮಕ್ಕಳನ್ನ ಮೊಬೈಲ್ ಕೊಡಿ, ಆದರೆ ಮೊಬೈಲೇ ಮಕ್ಕಳನ್ನ ಮಾಡಿಬಿಡ್ಬೇಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡಿ ಅಲ್ಲಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಮಕ್ಕಳನ್ನ ಇದು ಮಾಡ್ಕೊಂಡು. ಹೇಗೆ ರಿಯಾಕ್ಟ್ ಆಗ್ತಾರೆ ಸರ್ ಅವಾಗ ಮಕ್ಕಳು? ಪೇರೆಂಟ್ಸ್ ಆಗಿರ್ಬೋದು ಬಂದು ಮಾತನಾಡಿದ ಸಿಚುವೇಶನ್ ಒಂದು ನಾವು ನಾನು ಆಕ್ಟರ್ ಆಗಿ ಗುರ್ತಿಸ್ಕೊಂಡಿರೋದ್ರಿಂದ, ಇನ್ನೊಂದು ಇದು ಏನ್ರಿ ನೀವೆಲ್ಲ ಇದೆಲ್ಲ ಬೇರೆ ಮಾಡ್ತಿರಲ್ಲ, ಗ್ರೇಟ್ ಅಲ್ವಾ ಅಂತ. ಆ ಗ್ರೇಟ್ಗೋಸ್ಕರ ಮಾಡಲ್ಲ, ನನಗೆ ಖುಷಿ ಅದು, ನನಗೆ ಖುಷಿ ಅದು. ಆಮೇಲೆ ನಾನು ನನ್ನ ಬಾಲ್ಯವನ್ನ ಕಳ್ಕೊಂಡಿದ್ದೀನಿ. ನಂಗೆ ಯಾರು ಕತೆ ಹೇಳಲಿಲ್ಲ, ನಂಗೆ ಯಾರು ಹಿಂಗ್ ಮಾಡಿಸಿಲ್ಲ, ಹಿಂಗ್ ಮಾಡು ಅಂತ ಯಾರು ಹೇಳೂ ಇಲ್ಲ. ಹಾಗಾಗಿ ನಾನು ಆ ಟೈಮಲ್ಲಿ ಪುಟಾಣಿ ಮಗು ಆಗ್ಬಿಟ್ಟು ನನ್ನ ಬಾಲ್ಯನೆಲ್ಲ ಅನುಭವಿಸ್ಕೊಂಡ್ಬಿಡ್ತೇನೆ. ಅವಾಗ ಸಿಕ್ಕದ್ದು ಇವಾಗ ಅನುಭವಿಸ್ತಾ ಇದ್ದೀನಿ, ನಿಜವಾಗ್ಲೂ ಅನುಭವಿಸ್ತಿದ್ದೀನಿ. ನನಗೆ ಆ ಕಾನ್ಸೆಪ್ಟ್ ಅಲ್ಲಿ ನಿಮ್ಮ ಗುಮ್ಮ ಅನ್ನುವಂತಹ ಕತೆ ಕೂಡ ತುಂಬಾ ಅಟ್ರಾಕ್ಷನ್ ಅಂತ ಅನಿಸ್ತು. ಯಾಕೆಂತಂದ್ರೆ ಬಹುಶಃ ಈಗ ಎಲ್ಲಾ ಪೇರೆಂಟ್ಸ್ಗಳು ಕೂಡ ಏನು ಅಂತ ಹೇಳಿದ್ರೆ ಮಕ್ಳು ಊಟ ಮಾಡಿಲ್ಲ ಅಂತ ಹೇಳಿದಾಗ ಮುಂಚೆ ಎಲ್ಲ ಚಂದ ಮಾಮ ತೋರಿಸ್ತಾ ಇದ್ರು. ಈಗ ಪ್ರತಿಯೊಂದಕ್ಕೂ ಗುಮ್ಮ ಬರ್ತಾನೆ, ಪೊಲೀಸ್ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಗುಮ್ಮ ಬರ್ತಾನೆ ಅನ್ನೋದಕ್ಕಿಂತ ಊಟ ಮಾಡಿದ್ರೆ ಮೊಬೈಲ್ ಕೊಡ್ತೀನಿ. ಇವಾಗ ಬದಲಾಗ್ತಾ ಇದೆ. ಇವಾಗ ಅದೇ ಆಗಿರೋದು. ಊಟ ಮಾಡದೆ ಹೋದ್ರೆ ಮೊಬೈಲ್ ಕೊಡಲ್ಲ, ಊಟ ಮಾಡಿದ್ರೆ ಮೊಬೈಲ್ ಕೊಡ್ತೀನಿ. ನಮ್ಗಿದ್ದಾಗ ಅಪ್ಪ ಬರ್ತಾರೆ, ಯಾಕಂದ್ರೆ ಅಪ್ಪ ಹೊಡಿತಿರ್ತಾನಲ್ಲ, ಅಪ್ಪ ನಮಗ್ ಗುಮ್ಮ ತರನೇ ಹಾಕ್ತಾನೆ. ಅವಾಗ ಯಾವ್ದೋ ದಾಸಯ್ಯ ಹೋಗ್ತಾ ಇದ್ದ, ಮನೆ ಹತ್ರ ದಾಸಯ್ಯ ಬರ್ತಾನೆ, ದಾಸಯ್ಯ ಜೋಳಗೆ ಹಾಕೊಂಡು ಹೋಗ್ಬಿಡ್ತಾನೆ, ತಿನ್ಬೇಕು. ಇಲ್ಲಾಂದ್ರೆ ಅಮ್ಮ ತಾಯಿ ಬರೋರು ಅವಾಗ, ಇವಾಗೆಲ್ಲ ಇಲ್ಲ. ಅಮ್ಮ ತಾಯಿ ರಾತ್ರಿ ಬರೋರು, ಅಮ್ಮ ತಾಯಿ ಬರ್ತಾಳೆ ಹಿಡ್ಕೊಟ್ಬಿಡ್ತೀನಿ ಒಳಗೆ ಅಂತ ಹೇಳ್ತಾರೆ. ಪೊಲೀಸ್ ನಾವು ನೋಡಿಲ್ಲ, ಪೊಲೀಸ್ಗಳನ್ನೇ ನೋಡಿರ್ಲಿಲ್ಲ. ಯಾರು ಅಂದ್ರೆ ಕಳ್ಳರನ್ನ ಹಿಡ್ಕೊಂಡು ಹೋಗೋರಲ್ವಾ, ಅವಳು ಪೊಲೀಸ್ ಬರ್ತಿದ್ದಾರೆ, ನಿನ್ನೆ ಬಂದಿದ್ರಲ್ಲ ಇವತ್ತು ಬರ್ತಾರೆ, ಹಿಡ್ಕೊಂಡು ಹೋಗ್ಬಿಡ್ತೀನಿ ಊಟ ಮಾಡು ಅಂತ. ಹಂಗೆಲ್ಲ ಭಯಪಡಿಸಿ ಇನ್ನೂ ಒಂದು ನಿಮ್ ಟೀಚರ್ಗೆ ಹೇಳ್ತೀನಿ, ಟೀಚರ್ನು ಗುಮ್ಮ ಮಾಡಿ ಇಟ್ಬಿಟ್ಟಿದ್ರು. ನನ್ನ ಕಾನ್ಸೆಪ್ಟ್ ಅಲ್ಲಿ ಹಂಗೆ ಇದ್ದಿದ್ದು ಎಲ್ಲ ಹಂಗೇನೆ. ಇದು ಹೇಳಿ ಈ ಲಾಲಿ ಹಾಡೋದು, ಈ ಚಂದ್ರನ್ ತೋರ್ಸೋದು, ಅದು ಯಾವುದು ಈಗ ನಾನು ನೋಡ್ತೀನಿ ಪುಟಾಣಿ ಮಕ್ಕಳು, ಅದು ಏನೇನೋ ಬರ್ತಿರುತ್ತೆ ಮೇಡಮ್ ಅದರಲ್ಲಿ. ನನಗೆ ನೋಡ್ತಾನೆ ಆಗುತ್ತೆ. ಹೆಂಗಾಗುತ್ತೆ ಅಂದ್ರೆ ಪುಟಾಣಿ ಮಗು ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದು ಏನೋ ಹಿಂಗ್ ನೋಡ್ತಾ ಇದೆ. ಅವ್ರ ಗಂಡ ಹೆಂಡತಿ ಅಪ್ಪ ಅಮ್ಮ ಬೇರೆ ಏನೋ ಮಾತಾಡ್ಕೋತಾ ಇದ್ದಾರೆ. ನನ್ನ ಹತ್ರ ವಿಡಿಯೋಸ್ ಎಲ್ಲ, ನಾನು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅದನ್ನ ತಗೊಂಡು. ಅದೆಲ್ಲ ಯಾಕೆ ನೋಡ್ತೀಯ ನೀನು? ಅದು ಅವ್ರ ಅಪ್ಪ ಅಮ್ಮ ಯಾಕ್ರಿ ನಮ್ಮ ಮಗನ್ ಗದರ್ತೀರಾ? ಅಲ್ಲಿಗೆ ಆಯ್ತು. ನಾನು ಯಾಕೆ ಗದರ್ಬೇಕು ಅವ್ರಿಗೆ ಅಂತೇಳಿ ಆ ಟೈಮಲ್ಲಿ ಏನು ಹೇಳಕ್ಕಾಗಲ್ಲ. ನಾನು ಪಾರ್ಕ್ಗೆ ಹೋಗಿ ಗ್ರೂಪಲ್ಲಿ ಹೇಳೋದು ಬೇರೆ, ಇಂಡಿವಿಜುವಲ್ ಆಗಿ ಹೇಳಕ್ಕೆ ಅದು ಅವ್ರ ಮಗು ಹೆಗ್ಗಣ ಮುದ್ದು ಅಂತಾರೆ, ಏನು ಮಾಡೋದು. ನಾನು ಗದರ್ದಾಗ ಮಗು ಹತ್ಬಿಟ್ರಂತೂ ನಾನಲ್ಲಿ ಆರ್ಟಿಸ್ಟು ಅಲ್ಲ, ಏನೂ ಅಲ್ಲ ಅಲ್ವಾ, ಆ ಥರ ಆಗುತ್ತೆ. ಆ ಗುಮ್ಮ ಅನ್ನೋ ಕಾನ್ಸೆಪ್ಟ್ ಈಗ ಇಲ್ಲ ಮೇಡಮ್. ಇವಾಗ ಇರೋದು ಇದೆ ಮೊಬೈಲ್ದೇನೆ, ಇನ್ನೇನು ಇಲ್ಲ. ನೀನು ಊಟ ಮಾಡಿದ್ರೆ ಮೊಬೈಲ್ ಕೊಡ್ತೀನಿ, ಹೋಮ್ವರ್ಕ್ ಮಾಡಿದ್ರೆ ಮೊಬೈಲ್ ಕೊಡ್ತೀನಿ, ಸ್ಕೂಲ್ಗೆ ಹೋಗಿ ಬಂದ್ರೆ ಈವ್ನಿಂಗ್ ನೀನು ಮೊಬೈಲ್ ಕೊಡ್ತೀನಿ, ಟ್ಯೂಷನ್ಗೆ ಹೋಗಿ ಬಂದ ತಕ್ಷಣ ಮೊಬೈಲ್ ಕೊಡ್ತೀನಿ. ಅದೇ ಇರೋದು, ಇನ್ಯಾವ್ದು ಇಲ್ಲ. ನಮ್ಮ ಗುಮ್ಮ ಎಲ್ಲ ಇವಾಗ ಯೂಟ್ಯೂಬಲ್ಲಿ ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ಅದೇ ನನಗೆ ನೀವು ಆ ಸೀರೀಸ್ ಒಂದು ಮಾಡಿದ್ರಲ್ವಾ, ಗುಮ್ಮ ಅನ್ನುವಂಥ ಸೀರೀಸ್ ಮಾಡಿರ್ಬೋದಾಗಿರ್ಬೋದು. ಸೊ ಇವಾಗ ಈ ಒಂದು ಮೊಬೈಲ್ ಸೀರೀಸ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಈ ಆಲೋಚನೆಗಳೆಲ್ಲ ನಿಮ್ಮಲ್ಲಿ ಹುಟ್ಟೋದು ಹೇಗೆ ಸರ್? ಅಂದ್ರೆ ಸ್ವ ಅನುಭವದಿಂದ. ಈಗ ನೀವು ಮಾತಾಡ್ತಾ ಹೇಳಿದ್ರಿ, ದಾರಿಯಲ್ಲಿ ನೋಡ್ತಾ ಇದ್ದಾಗ ನೋಡಿದಂಥ ಸಮಯದಲ್ಲಿ ಮನಸ್ಸು ತುಡಿತದೆ, ಬೇಡ ಅನ್ಸುತ್ತೆ, ಅಸಹ್ಯ ಅನ್ಸುತ್ತೆ ಕೆಲವು ವಿಚಾರಗಳು. ಸೊ ಈ ತರ ನಿಮ್ಮ ಹಾಗಾದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಏನೋ ಒಂದು ಹುಡುಕಾಟ ಇದೆ ಅಂತ ಅನ್ಸುತ್ತೆ ನನಗೆ, ಅಲ್ವಾ? ಅದಿರ್ಬೇಕು ಮ್ಯಾಮ್. ಇಲ್ಲಾಂದ್ರೆ ಹೊಸದೇನು ಮಾಡ್ಬೇಕು ಅಂತ ಅನ್ಸಲ್ಲ. ಆಮೇಲೆ ಎಲ್ಲವನ್ನು ಒಪ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಎಲ್ಲವನ್ನು ಒಪ್ಕೊಳಕ್ಕಾಗಲ್ಲ. ಈಗ ದಾರಿಯಲ್ಲಿ ಹೋಗ್ತಿದ್ರು ಟ್ರಾಫಿಕ್ ಬಗ್ಗೆ ಏನೋ ಒಂದು 2 ನಿಮಿಷ ವೆಯ್ಟ್, ಒಂದು 2 ಸೆಕೆಂಡ್ ವೆಯ್ಟ್ ಮಾಡೋಕ್ಕಾಗಲ್ಲ ಇವ್ರಿಗೆ. ಯಾಕಷ್ಟು ಹಾರನ್ ಮಾಡ್ತಾರೆ ನಾವು ಹೇಳಕ್ಕಾಗಲ್ಲ. ಇದಕ್ಕೇನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಗ್ರೂಪಲ್ಲಿ ಹೋಗಿ ಮಾಡ್ಬೇಕು. ಅದಕ್ಕೆ ಮಾಧ್ಯಮ ಬೀದಿ ನಾಟಕನೇ, ಬೇರೆ ಇನ್ನೇನು ಇಲ್ಲ. ಟಿವಿನಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಟಿವಿನಲ್ಲಿ ಇದೆಲ್ಲ ಯಾರು ನೋಡ್ತಾರೆ? ಅಲ್ಲಿ ಬೇರೆ ಎಂಟರ್ಟೈನ್ಮೆಂಟೇ ಇರುತ್ತೆ. ಇಲ್ಲಿ ಹೋದಾಗ
ನಾನೇ ಗಾಡಿನಲ್ಲಿ ಕಾಸ್ಟ್ಯೂಮ್ ಇರುತ್ತೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು ಹಾಕೊಳ್ತೀನಿ, ತಂಪೆ ಇಟ್ಕೊಳ್ತೀನಿ, ಹೋಗ್ತೀನಿ, ನಂದೇ ಹಾಡು ಬರ್ದಿರ್ತೀನಿ, ನಂದೇ ಹಾಡ್ಕೊಂಡು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನಂಗೆ ಸಮಾಧಾನ ಆಗುತ್ತೆ. ಹಾಗಾಗಿ ನನ್ನ ಟ್ಯಾಗ್ಲೈನ್ ಇರೋದೇ ಜಾಗೃತಿ ನನ್ನದು, ಬದಲಾವಣೆ ನಿಮ್ಮದು. ಕರೆಕ್ಟ್. ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡಬಲ್ಲೆ, ಬದಲಾವಣೆ ಮಾಡಕ್ ನಂಗೆ ಸಾಧ್ಯ ಇಲ್ಲ. ಇದು ತಪ್ಪು ಅಂತ ಹೇಳಬಲ್ಲೆ ಅಷ್ಟೇ, ಸರಿ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಅದು ಅವ್ರದ್ದು ಬದಲಾವಣೆ, ಅವ್ರಿಗೆ ಬಿಟ್ಟಿದ್ದು. ಅದನ್ನ ಇಟ್ಕೊಂಡು ನಾನು ಒನ್ ಮ್ಯಾನ್ ಶೋ ಅಂತ ಮಾಡ್ಬಿಡ್ತೀನಿ. ಅಲ್ಲಿ ನಂಗೆ ಖುಷಿ ಆಗುತ್ತೆ. ಈ ಮೊಬೈಲ್ದು ಅಂತ ನೀವು ಹೇಳಿದಾಗ ಈಗ ಹೆಂಗ್ ತುಡಿಯುತ್ತೆ ನಿಮ್ಮ ಮನಸ್ಸಲ್ಲಿ ಅಂತ ಹೇಳಿದ್ರಲ್ಲ, ಮೊಬೈಲ್ದು ಒಂದು ಬೀಜ ನಾಟಕ ಬರೆದು ಮಾಡ್ಬಿಡೋದು ಅಷ್ಟೇ. ಈಗ ಅಯೋಧ್ಯ ರಾಮ ಬಂದ, ಈ ಬೆಂಗಳೂರು ಜನಗಳಿಗೆ ಏನು ರಾಮ ಬಂದ ಅಷ್ಟೇನೆ. ಜನಗಳಿಗೆ ಯಾವ ಥರ ಭಾವನೆ ಇರ್ಬೋದು, ಆದರೆ ಹನುಮಂತನಿಗೆ ಯಾವ ಭಾವನೆ ಇರ್ಬೋದು ನೀವು ಲೆಕ್ಕ ಹಾಕೊಳ್ಳಿ. ನಾವು ಯೋಚನೆ ಮಾಡಿದೀವ? ಹನುಮಂತ ಮತ್ತೆ ರಾಮ ಅಯೋಧ್ಯೆಗೆ ಬಂದ ಅಂದಾಗ ಎಷ್ಟು ಸಂತೋಷ ಪಟ್ಟಿರ್ಬೋದು, ಎಷ್ಟೆಲ್ಲ, ಅದು ನನ್ನ ಕಲ್ಪನೆ, ಎಷ್ಟೆಲ್ಲ ಸಂತೋಷ ಪಟ್ಟಿರ್ಬೋದು. ಅದು ಬಾಲರಾಮ, ಹನುಮಂತ ಬಾಲರಾಮ ನೋಡಿರಲಿಲ್ಲ, ಅಯೋಧ್ಯೆಗೆ ಬಾಲರಾಮ ಬಂದಿದ್ದಾನೆ ಅಂದ್ರೆ ನನ್ನ ಕಲ್ಪನೆಯಲ್ಲಿ ಇದು ಮಾಡಬೇಕು ಅಂತ ಇತ್ತು. ಹೀಗೆ ನೋಡ್ತಿದ್ದಾಗ ಒಂದೇನಂದ್ರೆ ಯೂನಿವರ್ಸಲ್ ಅಂತ ಬಂದಿದೆ, ನನಗೆ ಗೊತ್ತಿಲ್ಲ ಅದು, ಅದನ್ನ ಮಾತು ಕೇಳತ್ತಂತೆ, ಅದು ನಮ್ಗೆ ದಾರಿ ತೋರಿಸುತ್ತಂತೆ. ಹಿಂಗೆ ನೋಡ್ತಿದ್ದಾಗ ಹಿಂಗೆ ಯೂಟ್ಯೂಬಲ್ಲಿ ಒಂದು ಸಾಂಗ್ ನಂಗೆ ಸಿಕ್ಕೇ ಬಿಡ್ತು. ನಾನು 3 ಸಾಂಗ್ ಸಿಕ್ತು, ಅದಕ್ಕೆ ಸಂಬಂಧಪಟ್ಟಿದ್ದೆ ಸಿಕ್ಬಿಡ್ತು ನನಗೆ. ಅದನ್ನ ನಾನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟೆ. ಹನುಮಂತ ಬಾಲರಾಮನಿಗೆ ಲಾಲಿ ಹಾಡ್ತಾನೆ, ಕಾನ್ಸೆಪ್ಟ್ ಕರೆಕ್ಟ್. ಹೆಂಗೆ ಅಂದ್ರೆ ಯಾವ ಥರ ಲಾಲಿ ಹಾಡ್ತಾನೆ ಅಂದ್ರೆ, ಕೈಕೆ ಮಂಥರೆ ಅವ್ರ ಮಾತೆಲ್ಲ ಕೇಳಿ ನೀನು ಕಾಡಿಗೆ ಹೋಗ್ಬಿಟ್ಟೆ ಅಲ್ವಾ, ಕಾಲು ನೋವಾಗಿದೆ ಅಲ್ಲ, ಬೇಜಾರಾಗಿದೆ ನಿಂಗೆ, ಮಲ್ಕೊಪ್ಪ ಜೋಜೋ ಲಾಲಿ ಅಂತ ಹೇಳ್ತಾನೆ ಅವನು. ಆಮೇಲೆ ನಿನ್ನ ಹೆಸರು ಹೇಳ್ಕೊಂಡು ಏನೇನೋ ರಾಜಕೀಯ ಮಾಡ್ತಿದ್ದಾರೆ, ಅದೆಲ್ಲ ತಲೆ ಕೆಡ್ಸ್ಕೊಂಡು ಮತ್ತೆ ವನವಾಸಕ್ಕೆ ಹೋಗ್ಬೇಡ ನೀನು, ನಾನು ನಿನ್ನ ಜೊತೆ ಇರ್ತೀನಿ, ಮಲ್ಕೊಪ್ಪ ಅಂತ ಹೇಳ್ತಾನೆ. ಎಷ್ಟು ಭಾವುಕ ಆಗ್ತೀನಿ ಅಂದ್ರೆ ಅವಾಗ ನಂಗೆ ನಾನೇ ಹನುಮಂತ ಆಗ್ಬಿಟ್ಟಿದ್ದೀನೇನೋ ಅಂತ ಅನ್ಸುತ್ತೆ ನಂಗೆ. ನನಗೆ ಈ ಮಾತು ಕೇಳ್ಬೇಕು ಸರ್, ಯಾಕಂತಂದ್ರೆ ನಿಮ್ಮನ್ನ ಮಾತಾಡಿಸ್ತಾ ನನಗೆ ಅನ್ಸಿದ್ದು ತುಂಬಾ ಎಕ್ಸ್ಪ್ರೆಸಿವ್ ಅಂತ ಅನ್ಸುತ್ತೆ ನೀವು ಅಲ್ವಾ ಕೆಲವೊಂದು ವಿಚಾರದಲ್ಲಿ. ಸೊ ಆ ಒಂದು ಪಾತ್ರದಲ್ಲಿ ಬಂದಾಗ, ಎಸ್ಪೆಷಲಿ ರಂಗಭೂಮಿ ಆಗಿರ್ಬೋದು, ಬೇರೆ ಯಾವುದೇ ಕ್ಷೇತ್ರದಲ್ಲಿ ನೀವು ಅಭಿನಯಿಸುವಂಥ ಸಮಯದಲ್ಲಿ, ಸೊ ಆ ಪಾತ್ರ ನೀವಾದಾಗ ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ, ಆ ಪಾತ್ರಕ್ಕೆ ನೀವು ಒಗ್ಕೊಳ್ಬೇಕಾಗತ್ತೆ. ಪಾತ್ರನೇ ಆಗಿರ್ತೀನಿ ನಾನು, ಆ ಪಾತ್ರನೇ ಆಗಿರ್ತೀನಿ. ಅದಕ್ಕೆ ಎಕ್ಸಾಂಪಲ್ಲು ಇವಾಗ ನಮ್ಮ ತುಂಬ ಹೆಣ್ಮಕ್ಳು ರೇಪ್ ಆಗ್ತಾ ಇದೆ, ಇವತ್ತಿಗೂ ಆಗ್ತಾ ಇದೆ. ನಮ್ಮ ನಿರ್ಭಯ ಬಿಟ್ಟರೆ, ನಿರ್ಭಯ ಆದಮೇಲೂ ನಮಗೆ ಒಂದು 8-9 ಸಾವಿರ ರೇಪ್ಗಳಾಗಿದೆ. ಇನ್ನು ಇವತ್ತಿಗೂ ಸೆಕೆಂಡ್ಗೂ ಆಗ್ತಾ ಇದೆ. ಅವಾಗೇ ಒಂದು ನಾಟಕ ಶುರು ಮಾಡಿದ್ದೆ ನಾನು, ಮನಸ್ಥಿತಿ ಅಂತ ನೀವು ಹೇಳಿದ್ರಲ್ಲ. ರೇಪ್ ಆದ ಒಂದು ಹೆಣ್ಣು ಮಗಳು ಯಾವ ಥರ ಮಾಡ್ಬೋದು ಅಂದ್ರೆ, ಅಲ್ಲಿ ಹೆಂಗೆ ಬಿಹೇವ್ ಮಾಡ್ಬೋದು ಅವಳು ಅನ್ನೋದನ್ನ ನಾನು ಮಾಡಿದ್ದೀನಿ. ಅದೊಂದು 60 ಶೋ ಆಗಿದೆ. ತುಂಬಾ ಚಂದ, ನಾನು ಆಗ್ಬಿಡ್ತೀನಿ ಅಲ್ಲಿ. ಅದು ಹೆಣ್ಣೆ ಅಂತ ಅನ್ಕೊಳ್ತಾರೆ, ಹೆಣ್ಣೆ ಅದೇ ರಂಗಭೂಮಿ ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ನಂಗೆ ಅದು ಸಪೋರ್ಟ್ ಮಾಡುತ್ತೆ. ಹೆಣ್ಣೆ ಅಂತ ಅನ್ಕೊಂಡ್ಬಿಡ್ತೀನಿ ನನ್ನಲ್ಲಿ. ನನಗೆ ಆ ಪಾತ್ರಗಳು ಬಂದಾಗ ಆ ಪಾತ್ರನೇ ನಾನು ಆಗೋಗ್ಬಿಡ್ತೀನಿ. ನಾನು ಎಂಜಾಯ್ ಮಾಡ್ತೀನಿ, ಎಂಜಾಯ್ ಮಾಡಿ ಅದು ಆಗಿ ಒಂದು 10 ನಿಮಿಷ ಆದ್ಮೇಲೆ ಅದೇ ಪಾತ್ರದಲ್ಲೇ ಅದರಲ್ಲೇ ಇರ್ತೀನಿ, ವಿಷಯ ಎಂಜಾಯ್ ಮಾಡ್ತೀನಿ. ಎಂಜಾಯ್ ಮಾಡಿ ಆಮೇಲೆ ಶ್ರೀಧರ ಆಗ್ತೀನಿ. ನಮ್ಮ ಸ್ಟೂಡೆಂಟ್ಸ್ಗೂ ಅದೇ ಹೇಳೋದು, ಮಾಡಿದ ತಕ್ಷಣ ಹೊರಗಡೆ ಬಂದ್ಬಿಟ್ರಿ, ಚೆನ್ನಾಗ್ ಮಾಡಿದ್ನಾ ಕೇಳಕ್ ಹೋಗ್ಬೇಡಿ. 2 ನಿಮಿಷ 3 ನಿಮಿಷ ಆ ಪಾತ್ರದಲ್ಲಿ ಎಂಜಾಯ್ ಮಾಡಿ, ಆ ಪಾತ್ರ ಹೆಂಗ್ ಉಸಿರಾಡ್ತಿದೆ, ಆ ಪಾತ್ರ ಹೆಂಗೆ ಬಿಹೇವ್ ಮಾಡ್ತಿದೆ ನಿಮ್ಮಲ್ಲಿ ಕೂತ್ಕೊಂಡು, ಆ ಪಾತ್ರ ಏನೋ ಮಾಡ್ತಿದೆ, ಅದನ್ನ ಅನುಭವಿಸಿ. ಆಮೇಲೆ ಏನಾಗುತ್ತೆ, ಒಂದಿನ ಯು ಕ್ಯಾನ್ ಟಚ್ ದ ಆಕ್ಟಿಂಗ್ ಅಂತ ನಾನು ಫಸ್ಟೇ ಅವ್ರಿಗೆ ಮಾತು ಕೊಡಿಸ್ಕೊಂಡ್ಬಿಡ್ತೀನಿ. ನೀವು ಅಭಿನಯವನ್ನ ಮುಟ್ಟುವಂತಹ, ಸ್ಪರ್ಶ ಮಾಡುವಂತಹ ಅನುಭವ ನಿಮಗೆ ಕೊಡಿಸ್ತೀನಿ, ನಾನು ಹೇಳ್ದಂಗೆ ಕೇಳಬೇಕು. ಯಾಕಂದ್ರೆ ವಿ ಕ್ಯಾನ್ ಟಚ್ ದ ಮ್ಯೂಸಿಕ್. ತುಂಬ ಚೆನ್ನಾಗಿ ಕಲ್ತ್ಕೊಂಡಾಗ ಎಲ್ಲೋ ಒಂದು ಸ್ವರ ಯಾವುದೋ ಒಂದು ಹಾಡು ಕೇಳಿದಾಗ ಅದು ಸ್ವರದ ನಾಲೆಜ್ ನಮಗೆ ಗೊತ್ತಾಗತ್ತೆ, ಅದೇ ಸ್ಪರ್ಶ ಅಂತ ಹೇಳೋದು. ಅದೇ ಡ್ಯಾನ್ಸ್ ಅಂತ ಬಂದಾಗ ಇಡೀ ಮ್ಯೂಸಿಕ್ ಕೇಳಿದಾಗ ಕರೆಕ್ಟ್ ಆಟೋಮೆಟಿಕ್ ಆಗಿ ಅನ್ಸುತ್ತೆ. ಆದ್ರೆ ಆಕ್ಟಿಂಗ್ ಮಾಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಏನು ಅನ್ಸಲ್ವಲ್ಲ. ಹಾಗಾಗಿ ಇದು 3 ಗಂಧರ್ವ ವಿದ್ಯೆಗಳಲ್ವಾ, 3. ಅದಕ್ಕೆ ನಾನು ಅಭಿನಯದಲ್ಲೂ ನಿಮ್ಗೆ ಅನ್ಸ್ಬೇಕು,
ನೀನು ಅಲ್ಲಿ ನಿಂತ್ಕೊಂಡಿರೋ ಪೋಸ್ಟರ್ ನಿಂತ್ಕೊಂಡಿರೋ ಸ್ಟೈಲ್ ನೋಡಿದ್ರೆ ಅವ್ನು ಆ್ಯಕ್ಟರ್ ಇರ್ಬೇಕಲ್ವಾ ಅಂತ ಅನ್ಸ್ಬೇಕು. ನೀನು ಮಾತಾಡೋ ಉಚ್ಚಾರ ಸ್ಪಷ್ಟತೆ ನೋಡಿ ನೀನು ಆ್ಯಕ್ಟ್ ಮಾಡ್ಬೋದಲ್ವಾ ಅಂತ ಕೇಳಬೇಕು. ಯಾಕಂದ್ರೆ ಅವ್ನು ಹಮ್ಮಿಂಗ್ ಮಾಡ್ತಿದ್ರೆ ಅವ್ರಿಗೆ ಸಿಂಗರ್ ಅಂತ ಕೇಳ್ತಾರೆ. ಅವ್ನು ನಿಂತ್ಕೊಂಡಿರೋ ಪೋಸ್ಟರ್ ಅವ್ನು ಏನೋ ಸ್ಟೈಲ್ ಮಾಡಿದ್ರೆ ಅವ್ರು ಡ್ಯಾನ್ಸರ್ ಅಂತ ಕೇಳ್ತಾರೆ. ಅದಂತ ಹೆಂಗ್ ಕೇಳ್ತಾರೆ? ಐ ಕ್ಯಾನ್ ಚೇಂಜ್ ಇಟ್ ಅಂತ ನಾನು ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ಮಾತು ಹೇಳಿದ್ರು ಸರ್. ಆಕ್ಚುಲಿ ಯಾರಿಗೂ ಹೇಳ್ಕೊಡ್ಲಿಲ್ಲ, ನಂಗೆ ಯಾರು ನಂಗೆ ಇದನ್ನ ಹೇಳ್ಕೊಡ್ಲಿಲ್ಲ. ನನಗೆ ಅನ್ಸಿದ್ದು ಯಾಕಂದ್ರೆ ನಂಗೆ ಮೂರಲ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ. ಹಂಗಾಗಿ ಆಕ್ಟರ್ ಇಂದ ಹೆಂಗ್ ಗುರ್ಸಕ್ ಸಾಧ್ಯ ಆಗತ್ತೆ? ಸಿನಿಮಾ ಸೀರಿಯಲ್ ನೋಡ್ಬಿಟ್ಟು ಸೆಲ್ಫಿ ತಗೊಳ್ಳೋದು ಗುರ್ಸೋದಲ್ಲ. ಅವ್ನು ಚೆನ್ನಾಗಿ ಮಾಡಿದನೋ ಚೆನ್ನಾಗಿ ಬಿಟ್ಟಿದನೋ, ಬಟ್ ಅವನ್ನ ಪೋಸ್ಚರ್ ಅಂಡ್ ಗೆಸ್ಚರ್ ನೋಡಿನೇ ನೀವ್ ಆಕ್ಟ್ರಾ, ನೀನ್ ಆಕ್ಟ್ ಮಾಡ್ಬೋದಲ್ವಾ ಅಂತ ಅನ್ಸ್ಬೇಕು ಜನಗಳಿಗೆ. ನಿಮ್ಮ ಈ ಜರ್ನಿಯಲ್ಲಿ ಯಾರು ನೀವು ನಿಮ್ಮ ಕೈ ಹಿಡಿದು ನಡೆಸಿದವರು, ಅಂದ್ರೆ ಒಂದು ರೂಪ ಕೊಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಗುರುಸ್ಥಾನ ಅಂತಾನು ಹೇಳ್ಬೋದು, ಅಥವಾ ಮೋಟಿವೇಶನ್ ಅಥವಾ ಸ್ಫೂರ್ತಿದಾಯಕರಾಗಿರುವಂತ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು. ಸೊ ಯಾರು ಬಂದಿಲ್ವಾ ಅಂತ ಹೇಳಿ? ಯಾರು ಇಲ್ಲ, ಬಟ್ ನಾನು ಎಸ್ ಮೂರ್ತಿ ಅವ್ರನ್ನ ಮೇನ್ ಆಗಿ ಇಟ್ಕೋತೀನಿ. ಆದ್ರೆ ಎಸ್ ಮೂರ್ತಿ ಅವ್ರ ಜೊತೆ ತುಂಬಾ ಜನ ಇದ್ದಾರೆ, ಆದ್ರೆ ಎಸ್ ಮೂರ್ತಿ ಅವರನ್ನ ನಾನು ಮಾಡೆಲ್ ಆಗಿ ಇಟ್ಕೋತೀನಿ. ಅವರು ಎಲ್ಲ ವಿಭಾಗಗಳಲ್ಲೂ ಅಂದ್ರೆ ಎಲ್ಲ ವಿಭಾಗಗಳು ಕೈ ಆಡಿಸಿದವರು ಅವರು. ಹಂಗಾಗಿ ಅದು ಒಂದು ನಂಗೆ ಇನ್ಸ್ಪೈರ್ ಆಗಿದೆ ಅದಕ್ಕೋಸ್ಕರನೇ. ಯಾಕಂದ್ರೆ ಹೊಟ್ಟೆಪಾಡು ನನ್ನ ಇದೆ, ನನ್ನ ಬೀದಿ ನಾಟಕ ನನ್ನ ಹೊಟ್ಟೆಪಾಡು, ನನ್ನ ಕಥೆ ಹೇಳುವಿಕೆ ನನ್ನ ಹೊಟ್ಟೆಪಾಡು, ನನ್ನ ನಾಟಕ ನನ್ನ ಹೊಟ್ಟೆಪಾಡು, ನನ್ನ ಅಭಿನಯ ನನ್ನ ಹೊಟ್ಟೆಪಾಡು, ನನ್ನ ಪಂಚತಂತ್ರ ನನ್ನ ಹೊಟ್ಟೆಪಾಡು. ಆ ಥರ ಒಂದು 17 ಇದೆ ನನ್ನ ಹತ್ರ, ಅದು ಹಾಕೊಂಡಿದ್ದೀನಿ. ಇದೆಲ್ಲ ನನ್ನ ಹೊಟ್ಟೆಪಾಡಿಗೆ ಮಾಡ್ತಿರೋದು. ನನ್ನ ಮಾತು ನನ್ನ ಹೊಟ್ಟೆಪಾಡು, ಹಂಗ ದುಡ್ಡು ಅಂತಲ್ಲ, ನನ್ನ ಹೊಟ್ಟೆಪಾಡಿಗೆ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದನ್ನ ಫೈನಲ್ ಆಗಿ ಸರ್, ಇಷ್ಟು ಇದೆ ನಿಮ್ಮದು ಡೆಸಿಗ್ನೇಷನ್ ಹೇಳಬೇಕು ಅಂತೇಳಿ ಅಂದ್ರೆ ಸಾಕಷ್ಟಿದೆ ಅಂತಾನೆ ಹೇಳ್ಬೋದು. ನಟ ಅಂತ ತಗೊಳ್ಬೋದು, ರಂಗಕರ್ಮಿ ಅಂತಾನು ತಗೋಬಹುದು, ಅಥವಾ ಒಬ್ಬ ಥಿಯೇಟರ್ ಆರ್ಟಿಸ್ಟ್, ರೈಟರ್ ಅಂತಾನು ಹೇಳ್ಬೋದು. ಸೊ ಸಾಕಷ್ಟು ಡೆಸಿಗ್ನೇಷನ್ ನಿಮ್ಮ ಜೊತೆ ಬರ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಪರ್ಸನಲ್ ಆಗಿ ನಿಮಗೆ ತುಂಬ ಇಷ್ಟ ಆಗುವಂಥದ್ದು, ನಾನು ಈ ರೀತಿಯಾಗಿ ಕರೀಲಿಕ್ಕೆ ತುಂಬ ಇಷ್ಟಪಡ್ತೀನಿ, ನನ್ನನ್ನು ಒಬ್ಬ ನಟನಾಗಿ ಕರೀಲಿಕ್ಕೆ ಇಷ್ಟಪಡ್ತೀನಿ, ಮೇಷ್ಟ್ರು ಅಂತ ಕರೆಸಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಆ ಥರ ಏನಾದರೂ ಇದೆಯಾ? ನನಗೆ ಇವ್ರು ಚೆನ್ನಾಗಿ ಆಕ್ಟಿಂಗ್ ತಿಳಿಸ್ತಾರೆ, ಮಾಡ್ತಾರೆ ಅನ್ನೋದಕ್ಕಿಂತ ಇವರು ಅಭಿನಯದ ಬಗ್ಗೆ ಚೆನ್ನಾಗಿ ತಿಳಿಸ್ತಾರೆ ಅಂತ ಹೇಳಬೇಕು ಅಂತ ಆಸೆ ನನಗೆ. ನಂಗೆ ತುಂಬ ಇಷ್ಟ. ಅವ್ನಿಗೆ ಅಭಿನಯ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಅದು ಹೊಟ್ಟೆಪಾಡೇನೆ, ಸುಮ್ಮನೆ ಅಲ್ಲ. ನಾನು ಕಲಿಸ್ಕೊಡ್ತೀನಿ. ಅವ್ರಿಗೆ ಕಲಿಸೋದು ಮೀನ್ಸ್ ಅವ್ರಿಗೆ ತಿಳಿಸ್ತೀನಿ, ಅದರ ಅರಿವು ಮೂಡಿಸ್ತೀನಿ. ಆ ಶಕ್ತಿ ನನ್ನಲ್ಲಿದೆ. ಆ ಥರ ಗುರ್ಸ್ಕೋಬೇಕು ಅಂತ ಆಸೆ ನನಗೆ. ಸೀರಿಯಲ್ಲು ಇವತ್ತಿರತ್ತೆ, 3 ವರ್ಷ ನನಗೆ ಕೆಲಸ ಇರಲ್ಲ, ಏನು ಗುರ್ತಿಸ್ಕೋತೀವಿ? ಮರ್ತೋಗ್ತಾರೆ. 3 ವರ್ಷ ಆದಮೇಲೆ ಮರ್ತೋಗ್ತಾರೆ. ಮರ್ತೋದಕ್ಕಿಂತ ಇವಾಗ ಯಾವುದು ಮಾಡ್ತಾ ಇಲ್ವಾ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಯಾವ ಚಾನಲ್ ಮಾಡ್ತೀರಾ ನೀವು, ಹೆಂಗೆ ಆಗ್ಬೋದು ಲೆಕ್ಕ ಹಾಕೋದು ನಮಗೆ ಅಲ್ವಾ? ಅದೇ ಅವ್ರ ಮನೆಯಲ್ಲಿ ಯಾರಿಗಾದ್ರು ಹಂಗೆ ಕೇಳಿದಾಗ, ನಿಮ್ಮ ಮಗನ ಕೆಲಸ ಇಲ್ವಂತೆ, ನಿಮ್ಗೆ ಯಾಕೆ ಅನ್ನೋದು ಬಂದ್ಬಿಡತ್ತಲ್ವಾ. ಚೆನ್ನಾಗಿ ಮಾಡ್ತಿದ್ದೀರಿ, ಆಲ್ ದಿ ಬೆಸ್ಟ್ ಅಂತ ಹೋಗ್ಬೇಕಲ್ವಾ. ಅದು ನಿಂತೋಗ್ಬಿಡತ್ತಂತೆ, ಯಾವಾಗ ನಿಲ್ಲಿಸ್ತೀರಿ, ಬೋರ್ ಆಗ್ತಿದೆ ರೀ, ಎಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ ಅಂದರೆ. ಹೊಗಳಿಕೆನೂ ಅಷ್ಟೇ ಇರುತ್ತೆ, ತೆಗಳಿಕೆನೂ ಅಷ್ಟೇ ಇರುತ್ತೆ, ನಮ್ಮನ್ನು ಪ್ರೋತ್ಸಾಹ ಮಾಡೋದು ಅಷ್ಟೇ ಇರುತ್ತೆ, ಅಲ್ಲಿಂದ ಕೆಳಗಿಳಿಸೋದು ತುಂಬ ಇರುತ್ತೆ. ನಾವೆಲ್ಲ ಅದನ್ನೆಲ್ಲ ಇಟ್ಕೊಂಡು ಹಾಗೆ ಕೆಲವರೆಲ್ಲ ಆರ್ಟಿಸ್ಟ್ಗಳು ಹೊರಗಡೆ ಬರಲ್ಲ, ನೀವು ನೋಡಿರ್ಬೋದು. ನಾನು ಹಾಗಲ್ಲ. ನಾನು ಆರ್ಟಿಸ್ಟ್ ಅಂತ ನನ್ನ ಮನಸ್ಸಲ್ಲಿ ನಾನು ಅನ್ಕೊಡ್ಲಿಲ್ಲ ಇವತ್ತಿಗೂ. ನಾವು ಆರ್ಟಿಸ್ಟ್ ಅಂತ ಹೋಗ್ಲಿಲ್ಲ. ನಾನು ಕೆಲಸ ಮಾಡ್ತೀನಿ, ನನಗೊಂದು ಸಮಾಧಾನ ಇದೆ ಈ ಕೆಲಸದಲ್ಲಿ. ಎಲ್ಲರೂ ಅವಕಾಶ ಅಂತಾನೆ ಬರೋದಲ್ವಾ, ನಾನು ಅವಕಾಶ ಅಂತ ಹೋಗ್ಲಿಲ್ಲ, ನಾನು ಬರ್ಲೂ ಇಲ್ಲ ಅಲ್ಲಿ. ಇದೊಂದು ಕೆಲಸ ಮಾಡ್ತೀನಿ ನಾನು. ಕೆಲಸ ಅಂದ್ರೆ ನಿಷ್ಠೆ ಅಲ್ವಾ, ಯಾಕೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ. ನಮ್ಗೆ ಅವಕಾಶ ಕೊಡಿ ಅನ್ನೋದು ಬೇರೆ. ಅವಕಾಶದಲ್ಲಿ ನಿಮ್ಗೆ ಆ ಇಷ್ಟ ಇಲ್ಲ ಅಂತ ಅನ್ಕೊಳ್ತೀನಿ. ನಮ್ದು ಅವಕಾಶ ಸಿಕ್ತು ಅನ್ನೋದು, ನನಗೆ ಕೆಲಸ ಸಿಕ್ತಪ್ಪ ಅನ್ನೋದೊಂದು ಇರುತ್ತಲ್ವ. ಹಂಗಾಗಿ ಕೆಲಸ ಅಂತ ಮಾಡ್ತಿದ್ದೀನಿ, ಅದನ್ನ ನಂಗೆ ಇವತ್ತಿಗೂ ಸಮಾಧಾನ ಇದೆ. ಈ ಕಾರ್ಯಕ್ರಮ ಮುಗಿಸುವ ಮುಂಚೆ ಸರ್, ಸೊ ಇಷ್ಟು ಎಕ್ಸ್ಪ್ರೆಸಿವ್ ಆಗಿ ಮಾತಾಡುವಂಥ ನಿಮ್ಮಿಂದ ಒಂದು ಅಭಿನಯ ನೋಡಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಾ ಇದೆ. ಸೊ ನಿಮ್ಮದೇ ಯಾವುದೋ ಒಂದು ನಾಟಕದಾಗಿರ್ಬೋದು ಅಥವಾ ಧಾರಾವಾಹಿಗಳದ್ದಲ್ಲಾಗಿರ್ಬೋದು ನೀವು ಅಭಿನಯಿಸಿದ ಒಂದು ತುಣುಕು? ಅಭಿನಯಿಸಿದ್ದು ಅದು ಅಷ್ಟು ನೆನಪಿರಲ್ಲ ನನಗೆ. ನಾಟಕದ ಒಂದು ಡೈಲಾಗ್ ಹೇಳ್ಬೋದು, ಇಲ್ಲಾಂದ್ರೆ ಹಾಡು ಹೇಳ್ಬೋದು. ನಾಟಕದ ಯಾವ್ದಾರ ಒಂದು ಡೈಲಾಗ್ ಹೇಳ್ಬೋದು. ಇದು ಸ್ಮಶಾನ ಕುರುಕ್ಷೇತ್ರ, ಕುವೆಂಪು ಅವರ
ವಿರಚಿತ ಇದು. ಇದರಲ್ಲಿ ದುರ್ಯೋಧನ ಊರು ಭಂಗ ಅಂದರೆ ತೊಡೆಯನ್ನು ಭಂಗ ಮಾಡಿ ಬಿದ್ದೋಗಿದ್ದಾನೆ ಭೀಮನಿಂದ. ಆಗ ಅವನು ಸ್ವಗತ ಹೇಳ್ಕೊತಾನೆ, ನನಗೆಲ್ಲರೂ ಮೋಸ ಮಾಡಿಬಿಟ್ರು, ನಿಮ್ಮನ್ನು ನಂಬಿಕೊಂಡಿದ್ದ ನಾನು, ನೀವೆಲ್ಲರೂ ನಂಬಿದವ್ರು ಎಲ್ಲರೂ ದ್ರೋಣ ಇರ್ಬೋದು, ಭೀಷ್ಮ ಇರ್ಬೋದು, ಎಲ್ಲರೂ ಮೋಸ ಮಾಡಿಬಿಟ್ರು. ನನ್ನ ಜೊತೆ ನನ್ನ 90 ನನ್ನ ಅಣ್ಣ ತಮ್ಮಂದ್ರೂ ನೀವು ಸಾಯಿಸ್ಬಿಟ್ರಿ. ಜೊತೆಗೆ ನನ್ನ ಆಪ್ತವಾಗಿದ್ದ ನನ್ನ ಸ್ನೇಹಿತ ಕರ್ಣನನ್ನು ಸಹ ನೀವು ನನ್ನಿಂದ ದೂರ ಮಾಡಿಬಿಟ್ರಿ. ಇವಾಗ ನನ್ನ ಈ ಸ್ಥಿತಿಗೆ ತಂದಿಟ್ಟಿರೋದಕ್ಕೆ ನೀವೇ ಕಾರಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆ ಬಾಡಿ ಪೇನ್, ಆ ಫಿಸಿಕಲಿ ಪೇನು, ಆ ಮೆಂಟಲಿ ಪೇನು, ಅದ್ರ ಜೊತೆಗೆ ಸೇಡು, ಕೋಪ, ಸಿಟ್ಟು ಎಲ್ಲ ತಗೊಂಡು ಹೇಳ್ತಾ ಹೋಗ್ತಾನೆ. ನಿಮ್ಮೆಲ್ಲರನ್ನು ನಂಬಿ ಮೋಸ ಹೋದೆ, ನಿಮ್ಮೆಲ್ಲರನ್ನು ನಂಬಿ ಮೋಸ ಹೋದೆ. ಓ ಪಿತಾಮಹ ಭೀಷ್ಮ, ಗರುಡಿಯಾಚಾರ್ಯ, ನೀವೆಲ್ಲರು ಎಲ್ಲ ಕಡೆಯವರಂತೆ. ತನುವ ನೆನಗಿತ್ತು, ಮನಮನವರ್ಗಿತ್ತು, ಬರಿಯ ಚೋಳದ ಬಾಡಿಗೋಸ್ಕರ ನಾನ್ ಬಲ್ಲೆನದನ್ ಎನ್ನ ಮೇಲನ ಅಭಿಮಾನದಿಂದಲ್ತು ಚೋಳದ ಬಾಳಿಗೋಸಗಮೆ ಎನ್ನ ಪಕ್ಷದಿ ನಿಂತು ತೋರ್ಕೆಗೆ ಪುನರ್ದಿರಲ್ತೆ. ನಿಮ್ಮೆಲ್ಲರೆದೆ ಮುಟ್ಟಿ ಮನ ಮುಟ್ಟಿ ಕಾದಿರ್ತೊಡೆ ಇವನಗೋಗುತ್ತಿರ್ದುದೆ ಈ ಪರಾಭವಂ, ಈ ಅವಮಾನಂ, ಈ ಊರು ಭಂಗಂ. ಸಿನೆಮಾಗಳೋದ ಕಲ್ಮಡನೆಗೆ ಜಾರಿದಿರಿ, ಧರ್ಮದ ಮುಸುಂಗಂ ತೊಟ್ಟು ಕಹಿತವಂ ತೋರಿದಿರಿ. ಓ ಎನ್ನ ನೆಚ್ಚಿನ ಸೋದರ ದುಶ್ಯಾಸನ, ಓ ಕರ್ಣ, ಇಷ್ಟ ಆಗತ್ತೆ. ಶುಭ ಸರ್, ಒಂದು ಕ್ಷಣ ಅಲ್ಲೇ ದಂಗಾಗೋದ್ವಿ ಅಂತಾನೆ ಹೇಳ್ಬೋದು ನಾವು. ಸೊ ನಿಮ್ಮ ಪಾತ್ರದ ಇನ್ವಾಲ್ವ್ಮೆಂಟ್ ನೋಡಿ ನಾವು ಅಷ್ಟೇ ಅಟೆನ್ಷನ್ ತಗೊಂಡ್ವಿ. ಮೇ ಬಿ ನೀವು ಅವಾಗ ಹೇಳಿದಂಥ ಮಾತು ಇವಾಗ ನನಗೆ ಕನೆಕ್ಟ್ ಆಗ್ತಾ ಇದೆ. ಯಾಕೆಂತಂದ್ರೆ ಅವಾಗಲೇ ಹೇಳಿದ್ರಿ, ಪಾತ್ರ ನೋಡಿದ ತಕ್ಷಣ ನಾವು ಅಟ್ರಾಕ್ಷನ್ ಆಗಬೇಕು, ಆ ಕಡೆಗೆ ನಾವು ಒಲ್ಬೇಕು, ಆ ಥರ ರೂಪುಗೊಳ್ಳುವಂಥ ಕಲಾವಿದ ಇಂಪಾರ್ಟೆಂಟ್ ಆಗುತ್ತೆ. ದುರ್ಯೋಧನನ ನಾನ್ ದುರ್ಯೋಧನ ಆಗ್ಬೇಕಲ್ಲ. ನಂಗೆ ಕೃಷ್ಣನಿಂದ ಮೋಸ ಆಗಿದೆ, ನಂಗೆ ದ್ರೋಣನಿಂದ ಮೋಸ ಆಗಿದೆ, ನಂಗೆ ವಿಷ್ಣುನಿಂದ ಮೋಸ ಆಗಿದೆ, ನನ್ನ ಆಪ್ತ ಕರ್ಣ ನನ್ನಿಂದ ದೂರ ಹೋಗಿದ್ದಾನೆ, ನನ್ನ ಅಣ್ಣ ತಮ್ಮಂದಿರ ದೂರ ಮಾಡಿದ್ದಾನೆ ಅಂತ ನಾನು ಅನ್ಕೋಬೇಕಲ್ಲ. ಅನ್ಕೊಂಡಾಗ ಆ ಕರ್ಣನ ಜೊತೆ ಒಟ್ಟಿಗೆ ಊಟ ಮಾಡಿದ್ದು, ಒಟ್ಟಿಗೆ ಓಡಾಡಿದ್ದು, ಒಟ್ಟಿಗೆ ಸ್ವಿಮ್ ಮಾಡಿದ್ದು, ಅದೆಲ್ಲ ನೆನ್ಪು ಮಾಡ್ಕೋಬೇಕು. ನಾನು ಅದೇ ಇಮ್ಯಾಜಿನ್ ಮಾಡ್ಕೊಳ್ಳೋ ಪವರ್ ಇಲ್ಲ ಅಂದ್ರೆ ಖಂಡಿತ ಆಗಲ್ಲ. ಕನ್ನಡ ನೀರು ಹೆಂಗ್ ಬರುತ್ತೆ? ಅದು ಗಳಗಡ ಅಂತ ಹೆಂಗ್ ಬರುತ್ತೆ? ಒಂದ್ಸಲ ಬರ್ಬೋದು, 2 ಸಲ. ನಾನು ಒಳಗಡೆ ನನ್ನೊಳಗಿನ ನಟ ಎಷ್ಟು ಎಂಜಾಯ್ ಮಾಡ್ತಿರ್ತಾನೆ ಅಂದ್ರೆ ನಾನು ಎಂಜಾಯ್ ಮಾಡ್ಕೊಂಡು ನಾನು ಡೈಲಾಗ್ ಇಟ್ಟಿರ್ತೀನಿ. ಹೀಗೆ ಎಂಜಾಯ್ ಮಾಡ್ಕೊಂಡೇ ನೀವು ಪಾತ್ರಗಳನ್ನು ಮಾಡಿ ಸರ್. ಇನ್ನಷ್ಟು ಪಾತ್ರಗಳು ನಿಮ್ಮಿಂದ ನಾವು ಬರಬೇಕು, ನೋಡಬೇಕು ಅಂತಾನೆ ಇಷ್ಟಪಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮ್ಮ ಜೊತೆಗೆ ನಿಮ್ಮ ಜರ್ನಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಂಗೆ ಬಹಳ ಬಹಳ ಖುಷಿ ಆಯ್ತು. ಕಲಾವಿದರ ಮನಸ್ಸಲ್ಲಿ ಏನೇನೋ ಇರುತ್ತೆ, ಅದನ್ನ ಕೇಳೋರು ಯಾರೂ ಇರಲ್ಲ. ಮನೇಲಿ ಅಮ್ಮನ ಮಾತು ಕೇಳ್ತಾರೆ, ಮಗನ ಮಾತು ಕೇಳ್ತಾರೆ, ಅಪ್ಪ ಮಾತು ಕೇಳ್ತಾರೆ. ಕಲಾವಿದ ಆಗಿ ಅವನ ಒಳಗಡೆ ಏನೋ ಇರುತ್ತಲ್ಲ, ಅದನ್ನ ಇನ್ನೊಂದು ಕಲಾವಿದರು ಅಥವಾ ಆ ಕಲಾವಿದರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರ ಹತ್ರ ಹಂಚ್ಕೊಂಡ್ರೆ ಮಾತ್ರ ಅದು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಏನೋ ನಾಟಕ ಮಾಡ್ದ, ಅಯ್ಯೋ ಏನೋ ಹಾಡ್ದ, ಅಯ್ಯೋ ಬನ್ರಿ, ಈ ವಿಷಯಗಳು ಯಾರು ಕೇಳ್ತಾರೆ? ಯಾರು ಕೇಳಲ್ಲ, ಯಾರು ಕೇಳಲ್ಲ. ದುಡ್ಡು ಬಗ್ಗೆ ಕೇಳ್ತಾರೆ, ಸಂಬಳ ಬಗ್ಗೆ ಕೇಳ್ತಾರೆ, ಮದುವೆ ಬಗ್ಗೆ ಕೇಳ್ತಾರೆ, ವರದಕ್ಷಿಣೆ ಬಗ್ಗೆ ಕೇಳ್ತಾರೆ, ಮನೆ ಕಟ್ಟಿಸಿದ್ರ ಕೇಳ್ತಾರೆ, ಆಸೆ ತಗೊಂಡ್ರ ಅಂತ ಕೇಳ್ತಾರೆ. ನಮ್ಮ ಹತ್ರ ಏನು ಕೇಳ್ತಾರೆ? ಹೌದಲ್ವಾ? ಏನು ಕೇಳಲ್ಲ ನಮ್ಮ ಹತ್ರ ಹಿಂಗೆ ಕೇಳಿದ್ರೆ ನಾನು ಇಂಥ ಪಾತ್ರ ಮಾಡಿದೆ, ಅಂಥ ಪಾತ್ರ ಮಾಡಿದೆ ಅಂತ. ಇದು ಎಕ್ಸ್ಪೀರಿಯನ್ಸ್. ಅದು ನಿಮಗೆ ಚೆನ್ನಾಗಿ ಮುಟ್ಟೋದ್ರಿಂದ ನೀವು ಆ ಶಾಕ್ ಫೀಲ್ ಆಯ್ತು ನಿಮ್ಗೆ. ಆಮೇಲೆ ಅವ್ರಿಗೆ ಇಲ್ಲದೆ ಅವರು ತುಂಬಾ ಜನ ನೋಡಿದ್ದಾರೆ. ಅವರು ನೋಡಿದಾಗ ಆ ಡಿಫ್ರೆನ್ಸ್ ಅಲ್ಲಿ ಇದು ಸೂಪರ್ ಅಲ್ವಾ, ಅದು ಸೂಪರ್ ಅಲ್ಲ ಅಂತ ಹೇಳಿ ಅನ್ಸಿರುತ್ತೆ.
ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು ನನಗೆ. ಎಸ್.